ಅಂತಿದರೆ ಈ ಯಾವ ನದಿ ಕಾಲದ ಅಜ್ಞಾನ ಇದೆ, ಈ ಅಜ್ಞಾನದಿಂದ ಪ್ರತಿಯೊಬ್ಬ ಅಜ್ಞಾನಿ ತನ್ನ ತಲೆ ಮೇಲೆ ಇಡೀ ಸಂಸಾರದ ಕರ್ತೃತ್ವದ ಅಹಂಕಾರವನ್ನ, ಕರ್ತೃತ್ವದ ಭಾರವನ್ನ ತಗೊಂಡು ಓಡಾಡ್ತಾ ಇದ್ದಾನೆ. ಕರ್ತೃತ್ವದ ಭಾರವನ್ನ ತಗೊಂಡು ಓಡಾಡ್ತಾ ಇರೋದ್ರಿಂದ ಏನಾಗ್ತಿದೆ, ಇವನು ದುಃಖಿ ಇದ್ದಾನೆ. ಇವನ್ಗೆ ಏನ್ ಅನ್ಸುತ್ತೆ, ನಾನ್ ಆ ಕೆಲಸ ಮಾಡ್ತಿದ್ದೇನೆ, ನಾನು ಈ ಕೆಲಸ ಮಾಡ್ತಿದ್ದೇನೆ, ನಾನು ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇದೆಲ್ಲ ನಮ್ಮ ವಿಚಾರಕ್ಕೆ, ಯೋಚನೆಗೆ ಸಂಬಂಧಪಟ್ಟಿರೋದಿದೆ. ನಾವು ಎಷ್ಟು ವಿಚಾರ ಮಾಡ್ತೀವಿ, ಎಷ್ಟು ಚಿಂತನೆ ಮಾಡ್ತೀವಿ, ಅಷ್ಟು ನಾವು ಜಿನಧರ್ಮದ ತತ್ವವನ್ನ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾನು ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮತ್ತು ನಾನ್ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಕೊಂಡಿದ್ದೇನೆ, ಎರಡು ತುಂಬಾ ಭಿನ್ನ ಇದೆ. ನನಗೇನ್ ಮಾಡೋ ಶಕ್ತಿ ಇದೆ ಮತ್ತು ನನಗೆ ಏನೇನ್ ಮಾಡೋ ಶಕ್ತಿ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಅನ್ಕೊಳ್ಳಿಕ್ಕೆ ಅಜ್ಞಾನಿ ಏನ್ ಅನ್ಕೊಂಡಿದ್ದಾನೆ, ಇಡೀ ಪ್ರಪಂಚದಲ್ಲಾಗೋ ಕ್ರಿಯೆಗಳನ್ನೆಲ್ಲ ನಾನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಇವನು ಅನ್ಕೊಂಡಿದ್ದಾನೆ. ಆದ್ರೆ ಸಾಧ್ಯ ಏನಿದೆ, ನಾವು ನಮ್ಮ ಶರೀರದಿಂದ ಹಿಡ್ಕೊಂಡು ಇಡೀ ಸಂಸಾರದ ಎಲ್ಲಾ ಕ್ರಿಯೆಗಳಲ್ಲಿ ಇದನ್ನ ಅಪ್ಲೈ ಮಾಡಿ ವಿಚಾರ ಮಾಡೋದಿದೆ. ಶರೀರದಲ್ಲಿ ಏನೇನೆಲ್ಲ ಕ್ರಿಯೆಗಳು ನಡೀತಾ ಇದೆ, ಕೈ ನೋವು, ಕಾಲ್ ನೋವು ಬಂತು, ಕಿವಿ ನೋವು ಬಂತು, ಕಣ್ ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಹಲ್ಲು ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಿದೆ, ಮಂಡಿ ನೋವು ಬರ್ತಿದೆ, ಏನಾಗ್ತಿದೆ, ಯಾಕೆ ಮಾಡಿಸ್ತಾ ಇದ್ದಾರೆ? ಒಂದ್ ವೇಳೆ ಶರೀರದ ಕರ್ತೃ ನಾನಾಗಿದ್ದಿದ್ರೆ ಇದನ್ನೆಲ್ಲ ಯಾರಿಗೆ ಇಷ್ಟ ಇದೆ ನೋವು ಬರುದು, ಬಟ್ ಬರ್ತಾ ಇದೆ. ಹಾಗಾದ್ರೆ ಯಾರು ಕರ್ತೃ ಇದ್ದಾರೆ? ಉಪಾದಾನ ನಿಮಿತ್ತ ಇದರಲ್ಲಿ ಘಟಿಸಿ ನಾವು ನೋಡ್ಬೇಕಾಗತ್ತೆ. ತಲೆ ಕೂದಲು ಬೆಳಗಾಗ್ತಾ ಇದೆ, ಉಗುರು ಬೆಳೀತಾ ಇದೆ, ಯಾರು ಮಾಡಿಸ್ತಾ ಇದ್ದಾರೆ? ತಲೆ ಕೂದಲು ಬೆಳಗೋದು ಯಾರಕ್ ಬೇಕಾಗಿದೆ? ಆ ಬೆಳ್ಳಗಾಗುವಿಕೆಯ ಉಪಾದಾನ ನಿಮಿತ್ತವನ್ನ ನಾವು ಮಾಡಿದ್ರೆ, ತಲೆ ಕೂದಲಾಗುವಂತಹ ಯಾವ ಕ್ರಿಯೆ ನಡೆದಿದೆ ಅದರ ಉಪಾದಾನ ನಿಮಿತ್ತವನ್ನ ನೋಡಿದ್ರೆ, ಉಪಾದಾನ ಯಾರಿದ್ದಾರೆ ಹೇಳ್ತಾರೆ? ಆ ಪುದ್ಗಲ ಪರಮಾಣುಗಳು. ಸಂಪೂರ್ಣ ಶರೀರ ಅನ್ನೋದು ಸ್ಥೂಲ. ಇನ್ನೂ ಸೂಕ್ಷ್ಮವಾಗಿ ಹೇಳೋದಾದ್ರೆ, ತಲೆ ಕೂದಲಿನ ಯಾವ ಪುದ್ಗಲ ಪರಮಾಣುಗಳಿದೆ ಅವುಗಳು ಆ ಕೂದಲು ಬೆಳ್ಳಗಾಗುವಿಕೆಯ ಕರ್ತೃ, ಉಪಾದಾನ ಕರ್ತೃ. ಕರ್ತೃ ನಿಮಿತ್ತ ನಾವು ಏನು ವೃದ್ಧಾಪ್ಯ ಹೇಳ್ಬೋದು. ಕೆಲವೊಂದ್ ಜನ ಏನ್ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್, ಈ ತಲೆ ಕೂದಲು ಸುಮ್ನೆ ಬೆಳಗಾಗಿಲ್ಲ, 20 ವರ್ಷ ಎಕ್ಸ್ಪೀರಿಯನ್ಸ್, ಈ ತಲೆ ಕೂದಲು ಬೆಳಗಾಗೋಯ್ತು ನಮ್ದು, ಅವಾಗ ಈ ಎಕ್ಸ್ಪೀರಿಯನ್ಸ್ ಬಂದಿದೆ ಅಂತ ಹೇಳ್ತಾರೆ. ತಲೆ ಕೂದಲು ಬೆಳಗಾಗ್ಲಿಕ್ಕೆ ನಿಮಿತ್ತ ಏನು? ಎಕ್ಸ್ಪೀರಿಯನ್ಸ್. ನಿಮಿತ್ತ ಇರ್ಬೋದು, ಆದರೆ ವಾಸ್ತವಿಕವಾಗಿ ಉಪಾದಾನಕರ್ತೃ ಯಾರು? ಆ ಉದ್ಗಲ ಪರಮಾಣುಗಳು. ಶರೀರದಲ್ಲಿ ನಡೆಯುವಂತಹ ಯಾವುದೇ ಕ್ರಿಯೆಯ ಕರ್ತೃ ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ, ಇನ್ನು ಪ್ರಪಂಚದಲ್ಲಿ ನನ್ನ ಶರೀರದಿಂದ ಹೊರಗಡೆ ನಡೆಯುವಂತಹ ಕ್ರಿಯೆಗಳ ಕರ್ತೃ ನಾನು ಹೇಗಾಗ್ಲಿಕ್ಕೆ ಸಾಧ್ಯ ಇದೆ? ಒಂದು ಕ್ಷಣ ಕೂತ್ಕೊಂಡು ನಾವು ವಿಚಾರ ಮಾಡಿದ್ರೆ ನಮಗೆಲ್ಲವೂ ಅರ್ಥ ಆಗುತ್ತೆ. ಆದ್ರೆ ಇದೆ, ನದಿ ಕಾಲದ ಈ ಘೋರ ಅಜ್ಞಾನ, ಅಹಂಕಾರ, ಮೋಹ ಪರಿಣಾಮದಿಂದ, ಅದು ದರ್ಶನ ಮೋಹದಿಂದ, ಮಹಾಸುಭಟ ಈ ದರ್ಶನ ಮೋಹದಿಂದ ನಮಗೆ ವಿಚಾರ ಕೂಡ ಬರ್ತಾ ಇಲ್ಲ. ಈ ಕ್ರಿಯೆ ಕರ್ತೃ ನಾನು ಆಗ್ಲಿಕ್ಕೆ ಸಾಧ್ಯನೋ ಸಾಧ್ಯ ಇಲ್ವೋ ಅನ್ನೋ ವಿಚಾರ ಕೂಡ ಈ ಜೀವಕ್ಕೆ ಬರೋದಿಲ್ಲ. ಆದ್ರೆ ಯಾವ ಜೀವಕ್ಕೆ ವಿಚಾರ ಬರ್ತಾ ಇದೆ ಅವನು ನಿಜವಾಗ್ಲೂ ಭವ್ಯ ಇದೆ. ಕೂತ್ಕೊಂಡು ನಾವು ವಿಚಾರ ಮಾಡಿದ್ರೆ, ಎಲ್ಲಿ ಶರೀರದ ಕರ್ತೃನೇ ನಾನಿಲ್ಲ ಅಂದ್ಮೇಲೆ ಇನ್ನು ಪ್ರಪಂಚದಲ್ಲಿ ಯಾವ ವಸ್ತುಗಳ ಕರ್ತೃ ನಾನಾಗ್ಲಿಕ್ಕೆ ಸಾಧ್ಯ ಇದೆ? ಯಾರಿಗೆ ನಾನು ತಿಳಿಸ್ಲಿಕ್ಕೆ ಸಾಧ್ಯ ಇದೆ? ಯಾರಿಗ್ ಸಮಜಾಯಿಸ್ಲಿಕ್ಕೆ ಸಾಧ್ಯ ಇದೆ? ಯಾರಿಗ್ ಬುದ್ಧಿ ಹೇಳಿಕ್ ಸಾಧ್ಯ ಇದೆ? ಎಲ್ಲಿ ಸಾಧ್ಯ ಇದೆ? ಇದು ಅಸಂಭವ ಇದೆ, ಖಂಡಿತವಾಗ್ಲೂ ಅಸಂಭವ ಇದೆ. ನಾ ಹೇಳಿ, ಎಲ್ಲಿ ಋಷಭದೇವ ಸಮೋಶರಣದಲ್ಲಿ ಸಮಜಾಯಿಸ್ಲಿಕ್ಕೆ ಆಗ್ಲಿಲ್ಲ, ಚಾರಣ ಮುನಿಗಳೇನ್ ಸಮಜಾಯಿಸ್ತಾ ಇದ್ರು? ಅರೆ ಯೋಗ್ಯತೆ, ಉಪಾದಾನ ಯೋಗ್ಯತೆ. ಯಾವಾಗ ಉಪಾದಾನದಲ್ಲಿ ಕೆಲಸ ಆಗುವಂತಹ ಶಕ್ತಿ ಬರುತ್ತೆ ಆಗ ಕೆಲಸ ಆಗತ್ತೆ. ಅರ್ಥ ಆಗ್ತಿದೆಯಲ್ಲ? ಕರ್ತ ಯಾರು, ಕರ್ಮ ಯಾವುದು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗುರುತಿಸಿದ್ರೆ
ನಮ್ಮ ಯಾವ ಅನಾದಿ ಕಾಲದ ಈ ಕರ್ತೃತ್ವದ ಮಹಾಭಾರ ನಮ್ಮ ತಲೆ ಮೇಲೆ ಓಡಾಡ್ತಾ ಇದೆ, ಆ ಭಾರ ಎಲ್ಲ ಒಂದೇ ಸಲ ದಿಢೀರಂತ ಇಳಿದೋಗುತ್ತೆ. ಶರೀರದ ಒಂದು ಅವಯವ, ಒಂದು ಭಾಗವನ್ನ ಕೂಡ ನಾನು ಏನ್ ಹೇಳ್ತಾರೆ, ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಮತ್ತೆ ನಾನೇನ್ ಹೇಳ್ತೇನೆ, ನಾನು ಮಕ್ಕಳನ್ನ ಬೆಳೆಸ್ತೇನೆ, ನಾನು ಮನೆ ನೋಡ್ಕೋತೇನೆ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಹಾಗ್ ಮಾಡ್ತೇನೆ, ಹೀಗ್ ಮಾಡ್ತೇನೆ. ಪ್ರತಿಯೊಬ್ಬ ಹೇಳ್ತಾ ಇದ್ದಾನೆ, ನಾನ್ ಮನೆ ನೋಡ್ಕೋತಾ ಇದ್ದೇನೆ, ನಾನ್ ಮಕ್ಕಳನ್ನ ಬೆಳೆಸ್ತಾ ಇದ್ದೇನೆ, ನಾನು ಹಾಗೆ ಹೀಗೆ ಎಲ್ಲ ಹೇಳ್ತಾನೆ. ಸ್ಕೂಲಲ್ಲಿ ಶಿಕ್ಷಕ ಹೇಳ್ತಾನೆ, ನಾನ್ ಪಾಠ ಮಾಡೋದ್ರಿಂದ ಮಕ್ಕಳಿಗೆ ಬುದ್ಧಿ ಬರುತ್ತೆ ಅಂತ. ಇಂಜಿನಿಯರ್ ಹೇಳ್ತಾನೆ, ನಾನ್ ಕಟ್ಟೋದ್ರಿಂದ ಬಿಲ್ಡಿಂಗ್ ಗಳು ನಡೀತಾ ಇದೆ ಅಂತ. ಏನ ಎಲ್ಲಾ ಕಡೆ ಇವನು ಪ್ರತಿಯೊಬ್ಬ ಅಜ್ಞಾನಿಯ ತಲೆ ಮೇಲೆ ಈ ಕರ್ತೃತ್ವದ ಭಾರ ನಿರಂತರವಾಗಿ ಇದೆ. ಆದ್ರೆ ಜಿನ್ವಾನಿ ಹೇಳ್ತಾ ಇದೆ, ಪ್ರತಿಯೊಂದು ದ್ರವ್ಯ ತಾನೇ ಆ ಕಾರ್ಯರೂಪವಾಗಿ ಪರಿಣಮಿಸುತ್ತೆ. ಎಲ್ಲಿ ಜೀವ ಕಾರ್ಯರೂಪವಾಗಿ ಪರಿಣಮಿಸ್ತಾನೆ ಅದರ ಕರ್ತೃ ಜೀವ ಇದ್ದಾನೆ. ಪುದ್ಗಲ ಕಾರ್ಯರೂಪವಾಗಿ ಪರಿಣಮಿಸಿದ್ರೆ ಅದರ ಕರ್ತೃ ಪುದ್ಗಲ ಇದೆ. ಕಾರ್ಯರೂಪವಾಗಿ ಯಾರು ಪರಿಣಮಿಸ್ತಾ ಇದ್ದಾರೆ ಅನ್ನೋದು ಮಹತ್ವಪೂರ್ಣ ಇದೆ. ಮತ್ತು ನಮಗೆ ಯಾವ ಕರ್ತೃತ್ವದ ವಿಕಲ್ಪ ಬರುತ್ತೆ, ಕರ್ತೃತ್ವದ ವಿಚಾರ ಬರುತ್ತೆ, ಅದು ಹೇಗೆ ಬರುತ್ತೆ? ನಾನ್ ನಿನ್ನೆ ಉದಾಹರಣೆ ಕೊಟ್ಟಿದ್ನಲ್ಲ, ಕಟ್ಟಿಗೆಯನ್ನ ಸುಡೋ ವಿಚಾರ ಬರುತ್ತೆ, ಕಲ್ಲನ್ನ ಸುಡೋ ವಿಚಾರ ಯಾರಿಗಾದ್ರೂ ಬರುತ್ತೆ? ಕಬ್ಬಿಣವನ್ನ ಕರಗಿಸೋ ವಿಚಾರ, ಚಿನ್ನ ಬೆಳ್ಳಿಯನ್ನ ಕರಗಿಸೋ ವಿಚಾರ ಬರುತ್ತೆ, ಆದ್ರೆ ಕಲ್ಲನ್ನ ಕರಗಿಸೋ ವಿಚಾರ ಯಾರಿಗಾದ್ರೂ ಬರುತ್ತೇನು? ಯಾಕೆ ಬರೋದಿಲ್ಲ? ಕರ್ತೃತ್ವ ಇದೆ, ನಾನ್ ಮಾಡ್ತೀನಿ ಅಂದ್ಮೇಲೆ ನಾನು ಎಲ್ಲಾ ಮಾಡ್ಬೇಕು ತಾನೆ. ಯಾವುದು ಕರಗತ್ತೆ ಅದನ್ನ ಕರಗಿಸೋ ವಿಚಾರ ಬರುತ್ತೆ, ಯಾವುದು ಸುಡುತ್ತೆ ಅದನ್ನ ಸುಡೋ ವಿಚಾರ ಬರುತ್ತೆ. ಅರ್ಥ ಆಗ್ತಿದೆ? ಯಾವುದು ಆ ಕಾರ್ಯರೂಪವಾಗಿ ಸ್ವಯಂ ಪರಿಣಮಿಸುತ್ತೆ ಅದರಲ್ಲಿ ಈ ಅಜ್ಞಾನಿಗೆ ಅವನ ಕರ್ತೃತ್ವದ ವಿಚಾರ ಕೂಡ ಬರುತ್ತೆ. ನಾನ್ ಮಾಡ್ತೀನಿ ನಾನು ಮುಂದೆ ಓಡೋ. ನೀನ್ ಮಾಡ್ತೀಯ ಅಂದ್ರೆ ಕಲ್ಲು ಕರಗಿಸು. ನೀನ್ ಮಡಿಕೆ ಮಾಡ್ತೀಯ ಅಂದ್ರೆ ನೀನ್ ಯಾವ ಮನೆಯಲ್ಲಾದ್ರೂ ಕಟ್ಟು ಮಡಿಕೆಯನ್ನ. ನೀನ್ ಮಕ್ಕಳಿಗೆ ಪಾಠ ಮಾಡ್ತೀಯ ಅಂದ್ಮೇಲೆ, ನೀನ್ ಮಕ್ಕಳನ್ನ ಬೆಳೆಸ್ತೀಯ ಅಂದ್ಮೇಲೆ ಎಲ್ಲಾ ಮಕ್ಕಳನ್ನು ಸಮಾನವಾಗಿ ಬೆಳೆಸು. ಏನ್ ಹೇಳ್ತಾರೆ ಶಿಕ್ಷಕ, ನೀನ್ ಪಾಠ ಮಾಡಿ ಮಕ್ಕಳು ವಿದ್ಯಾವಂತರಾಗ್ತಾರೆ ಅಂದ್ಮೇಲೆ ಎಲ್ಲಾ ಮಕ್ಕಳನ್ನು ಒಂದೇ ತರ ವಿದ್ಯಾವಂತರು ಮಾಡು. ಏನ್ ಹೇಳ್ತಾರೆ? ಇದು ಸಾಧ್ಯ ಇದೆಯೇನು? ಇದು ಸಾಧ್ಯ ಇಲ್ಲ. ಆದ್ರೆ ಸಮಸ್ಯೆ ಏನಿದೆ, ಇದನ್ನ ಒಪ್ಕೊಳ್ಳುವಷ್ಟು ಜ್ಞಾನ, ಇದನ್ನು ಒಪ್ಕೊಳ್ಳುವಷ್ಟು ಸೌಮ್ಯತೆ, ವಿನಯತೆ, ಅಕರ್ತೃತ್ವವಾದ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಯಾಕಂದ್ರೆ ಅನಾದಿ ಕಾಲದ ದರ್ಶನ ಮೋಹ, ಮಹಾ ಸುಭಟ ಆ ದರ್ಶನ ಮೋಹ ಕೂತ್ಕೊಂಡಿದೆ ನಮ್ಮಲ್ಲಿ. ನಮಗೆ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ವಚನಗಳಲ್ಲೂ ಕೂಡ ಹೇಳ್ಬಿಡ್ಬೋದು, ನಾನು ಕರ್ತ ಅಲ್ಲ, ಎಲ್ಲ ಅದು ಪರಿಣಾಮನೆ ಆಗ್ತಿದೆ ಅಂತ. ಆದ್ರೆ ವಾಸ್ತವಿಕವಾಗಿ ಅಂತರಂಗದಲ್ಲಿ ಅದು ಸ್ವೀಕಾರ ಆಗೋದಿಲ್ಲ. ಯಾಕೆ ಸ್ವೀಕಾರ ಆಗೋದಿಲ್ಲ? ಪ್ರತಿದಿನ ಅದೇ ವಿಚಾರದಲ್ಲಿ, ಅದೇ ಚಿಂತನೆಯಲ್ಲಿ ನಮ್ಮ ಜ್ಞಾನಕ್ಕೆ ಕೊಟ್ಟು ಆ ಯಾವ ದರ್ಶನ ಮೋಹದ ಸಂಸ್ಕಾರ ಇದೆ ಅದನ್ನ ತೆಗೆದು ಹಾಕುವ ಅವಶ್ಯಕತೆ ಇದೆ. ಆವಾಗ ನಮ್ಮ ಶ್ರದ್ಧೆ ದೃಢ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವ ಕರ್ತೃತ್ವ ಇದೆ ಅದು ಬಹಳ ದೊಡ್ಡ ಸಮಸ್ಯೆ ಇದೆ. ಪ್ರತಿಯೊಂದರಲ್ಲೂ ಯಾವುದರಲ್ಲಿ ಇವನಿಗೆ ಕರ್ತೃತ್ವದ ಅಹಂಕಾರ ಇಲ್ಲ. ಮತ್ತೇನಾದ್ರೂ ಕರ್ತೃತ್ವ ಹೋದ್ರೆ ಇವನಿಗೆ ಬೇರೆ ಸಮಸ್ಯೆನೇ ಇಲ್ಲ. ಅಜ್ಞಾನಿಗೆ ಇನ್ಯಾವ ಸಮಸ್ಯೆ ಇದೆ? ನಮಗೆಲ್ಲ ಯಾವ ದುಃಖ ಇದೆ ಅದು ಎಲ್ಲಿಂದ ಬರ್ತಾ ಇದೆ? ಕರ್ತೃತ್ವ. ನನಗನ್ಸತ್ತೆ ನಾನ್ ಮಾಡ್ತೇನೆ, ನನಗನ್ಸತ್ತೆ ನಾನ್ ಪ್ರವಚನ ಮಾಡ್ತೇನೆ, ನನಗನ್ಸತ್ತೆ ನಾನ್ ಸ್ವಾಧ್ಯಾಯ ಮಾಡ್ತೇನೆ, ನನಗನ್ಸತ್ತೆ ನಾನ್ ಪುಸ್ತಕ ಬರೀತೇನೆ. ಏನ್ ನಡೀತಾ ಇದೆ? ಈ ಕ್ರಿಯೆ ನನ್ನ ಅನುಕೂಲವಾಗಿ ನಡೆದ್ರೆ ಸ್ವಲ್ಪ ಸುಖ ಅನ್ಸುತ್ತೆ, ಮತ್ತು ಅಧಿಕಾಂಶ ಸಮಯದಲ್ಲಿ ಪ್ರತಿಕೂಲ ನಡೀತಾ ಇರುತ್ತೆ, ದುಃಖ ಅನ್ಸುತ್ತೆ. ಮನೆಯಲ್ಲಿ ನಾನ್ ಅಡಿಗೆ ಮಾಡ್ತೇನೆ, ಅಹಂಕಾರ ಇದೆ. ಅಡಿಗೆ ಅನುಕೂಲವಾಗಿ ಆದ್ರೆ ಸ್ವಲ್ಪ ಸುಖ ಅನ್ಸುತ್ತೆ, ನಾನ್ ಹೆಂಗ್ ಬೇಕಿತ್ತಂಗ ಆಗ್ಲಿಲ್ಲ ಅಂದ್ರೆ ತಿರ್ಗಾ ದುಃಖ ಆಗುತ್ತೆ. ಅಚ್ಚ, ಯಾವ ದಿನ ನಮಗ್ ಬೇಕಾಗಿರೋಂಗ ಆಗುತ್ತೆ? ಯಾವ ದಿನನೂ ಆಗೋದಿಲ್ಲ.
ಸಮ್ ಎಕ್ಸ್ಟೆಂಟ್ ಒಂದು ಸ್ವಲ್ಪ ಆದ್ರೂ ಏನಾದ್ರೂ ವ್ಯತ್ಯಾಸ ಆಗೇ ಆಗುತ್ತೆ. ನಾನು ಒಂದು ವೇಳೆ ಮಾಡೋದಾಗಿದ್ದಿದ್ರೆ ಪರ್ಫೆಕ್ಟ್, ಅದ್ರಲ್ಲಿ ಏನು ವ್ಯತ್ಯಾಸ ಇರಬಾರ್ದು. ಆದ್ರೆ ಯಾಕೆ ವ್ಯತ್ಯಾಸ ಇರುತ್ತೆ? ಯಾಕಂದ್ರೆ ವಾಸ್ತವಿಕವಾಗಿ ಆ ಪುದ್ಗಲ ಪರಮಾಣು ಪರಿಣಾಮನೆ ಆಗ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ. ಇಷ್ಟನ್ನ ನಾವು ಇಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಿದೆ. ಇನ್ನು ಮುಂದಿನ ಪ್ರಕರಣವನ್ನ ಮತ್ತಷ್ಟು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಿದೆ. ಇನ್ನು ಮುಂದೆ ಏನ್ ಹೇಳ್ತಿದ್ದಾರೆ, ಹಾಗಾದ್ರೆ ಉಪಾದಾನದಿಂದ ಕೆಲಸ ಆಗೋದಾದ್ರೆ ಯಾವಾಗ್ಲೂ ಉಪಾದಾನ ಲಭ್ಯ ಇದೆ, ಹಾಗಾದ್ರೆ ಯಾವಾಗ್ಲೂ ಕೆಲಸ ಯಾಕೆ ಆಗೋದಿಲ್ಲ? ಉದಾಹರಣೆ ಏನ್ ಕೊಟ್ರು, ಮಣ್ಣಿಂದ ಮಡಕೆ ಆಗೋದಾದ್ರೆ ಮಣ್ಣು ಯಾವಾಗ್ಲೂ ಉಪಲಬ್ಧ ಇದೆ, ಮಡಕೆ ಯಾಕೆ ಆಗೋದಿಲ್ಲ ಯಾವಾಗ್ಲೂ? ಜೀವಕ್ಕೆ ಉಪಾದಾನದಿಂದ ತನ್ನಿಂದ ತನಗೆ ಸಮ್ಯಕ್ ದರ್ಶನ ಆಗೋದಾದ್ರೆ ಜೀವ ಯಾವಾಗ್ಲೂ ಇದ್ದಾನೆ, ಅವನಿಗೆ ಸಮ್ಯಕ್ ದರ್ಶನ ಯಾಕೆ ಆಗೋದಿಲ್ಲ? ಆಚಾರ್ಯ ಏನ್ ಹೇಳಿದ್ರು, ಉಪಾದಾನ ಎರಡು ಪ್ರಕಾರದ್ದು. ಯಾವ್ದ್ಯಾವ್ದು? ಒಂದು ತ್ರೈಕಾಲಿಕ ಉಪಾದಾನ, ಒಂದು ಕ್ಷಣಿಕ ಉಪಾದಾನ. ಏನ ತ್ರೈಕಾಲಿಕ ಯಾವ ಉಪಾದಾನ ಇದೆ ಅದು ಸದಾ ಕಾಲ ಲಭ್ಯ ಇದೆ. ಅರ್ಥ ಆಗ್ತಿದೆ? ತ್ರೈಕಾಲಿಕ್ ಅಂದ್ರೆ ಶಾಶ್ವತ, ಪರ್ಮನೆಂಟ್ ಪವರ್. ಯಾವುದು ಪರ್ಮನೆಂಟ್ ಶಾಶ್ವತ ಶಕ್ತಿ ಇದೆ ಅದಕ್ಕೆ ತ್ರೈಕಾಲಿಕ ಉಪಾದಾನ ಅಂತ ಕರೆದ್ರು. ತ್ರೈಕಾಲಿಕ ಉಪಾದಾನ ಪ್ರತಿಯೊಂದು ದ್ರವ್ಯದಲ್ಲಿ ಸದಾ ಕಾಲ ಇದೆ. ಆಯಾ ದ್ರವ್ಯದಲ್ಲಿ ಆಯಾ ಉಪಾದಾನ ಶಕ್ತಿ, ಅಂದ್ರೆ ಜೀವದಲ್ಲಿ ಜ್ಞಾನ ಶಕ್ತಿ ಉಪಾದಾನ ಇದೆ, ಅದು ಅನಾದಿ ಕಾಲದಿಂದಿದೆ. ಅರ್ಥ ಆಗ್ತಿದೆಯಲ್ಲ? ಅದ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲಾರಲ್ಲೂ ಜ್ಞಾನ ಶಕ್ತಿ ಇದೆಯೋ ಇಲ್ವೋ? ಜ್ಞಾನ ಶಕ್ತಿ ಅಂದ್ರೆ ಜ್ಞಾನ ಪಡ್ಕೊಳ್ಳುವಂಥದ್ದು, ತಿಳ್ಕೊಳ್ಳುವಂತಹ ಶಕ್ತಿ ಜೀವದ್ರವ್ಯದಲ್ಲಿ ಇದೆ. ಹಾಗಾಗಿ ಅದು ಉಪಾದಾನ ಶಕ್ತಿ, ತ್ರೈಕಾಲಿಕ ಉಪಾದಾನ ಶಕ್ತಿ ಇದೆ. ಮತ್ತೆ ತಿಳ್ಕೊಳ್ಳೋ ಶಕ್ತಿ ಇದ್ಮೇಲೆ ಯಾಕೆ ತಿಳಿತಾ ಇಲ್ಲ? ಅರ್ಥ ಆಗ್ತಿದೆ? ತಿಳ್ಕೊಳ್ಳೋ ಶಕ್ತಿ ಇದೆ ಅಂದ್ಮೇಲೆ ಮತ್ತೆ ಈ ತಿಳ್ಕೊಳ್ಳೋ ಶಕ್ತಿ ತ್ರೈಕಾಲಿಕ ಉಪಾದಾನ ಇದೆ. ತ್ರೈಕಾಲಿಕ ಉಪಾದಾನ ಮಾತ್ರದಿಂದ ಕೆಲಸ ಆಗೋದಿಲ್ಲ. ಮತ್ತೆ ಯಾವ್ದ್ರಿಂದ ಆಗುತ್ತೆ ಹೇಳ್ತಾರೆ? ಆ ತ್ರೈಕಾಲಿಕ ಉಪಾದಾನದ ಜೊತೆಗೆ ಯಾವಾಗ ಕ್ಷಣಿಕ ಉಪಾದಾನ ಬರುತ್ತೆ ಆಗ ಕೆಲಸ ಆಗುತ್ತೆ. ಕ್ಷಣಿಕ ಉಪಾದಾನ ಅಂದ್ರೆ ಏನು? ಕ್ಷಣಿಕ ಉಪಾದಾನ ಅಂದ್ರೆ ಯೋಗ್ಯತೆ ಅಂದ್ರೆ ಏನು? ಆ ಸಮಯದ ಯೋಗ್ಯ ಅಂದ್ರೆ ಏನು? ನಾನು ನಿನ್ನೆ ಹೇಳಿದ್ದೆ, ಒಂದು ಮುತ್ತಿನ ಹಾರ ಇದೆ. ಮುತ್ತಿನ ಹಾರದಲ್ಲಿ ಅಥವಾ ಜಪಮಾಲೆ ಇರುತ್ತಲ್ಲ, ಅಥವಾ ಜಪಮಾಲೆಯಲ್ಲಿ ಏನು ಮುತ್ತುಗಳಿದೆ, ಒಂದೊಂದು ಜಪಮಾಲೆಯ ಮುತ್ತುಗಳನ್ನ ನಾವು ಎಣಿಸ್ತಾ ಹೋದಾಗ ಏನಾಗುತ್ತೆ? ಎಣಿಸ್ತೀವಲ್ಲ, ಎಣಿಸುವಾಗ ಆ ಯಾವ ಒಂದೊಂದು ಮುತ್ತಿದೆ, ಆ ಒಂದು ಮುತ್ತಾದ್ಮೇಲೆ ಇನ್ನೊಂದು ಬರ್ತಾ ಇದೆ, ಇನ್ನೊಂದಾದ್ಮೇಲೆ ಇನ್ನೊಂದು ಬರ್ತಿದೆ. ಅಲ್ಲಿ ಒಂದು ಕ್ರಮ ಇದೆ. ಆ ಕ್ರಮ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಒಂದು ಮುತ್ತು ಬಂತು, ಇನ್ ನೆಕ್ಸ್ಟ್ ಮುತ್ತು ಬರ್ಬೇಕಲ್ಲ. ನೆಕ್ಸ್ಟ್ ಮುತ್ತು ಯಾವಾಗ ಬರುತ್ತೆ ಹೇಳ್ತಾರೆ? ಈ ಕೈಯಲ್ಲಿ ಯಾವ ಮುತ್ತಿದೆಯಲ್ಲ ಇದನ್ನ ನಾನು ಕೆಳಗಡೆ ತಳ್ಳಿದ್ರೆ ಮುಂದಿನ ಮುತ್ತು ಬರುತ್ತೆ. ಅರ್ಥ ಆಗ್ತಿದೆ? ಕೈಯಲ್ಲಿ ಯಾವ ಆ ಮುತ್ತು ಇದೆ ಅದನ್ನ ಮಣಿಯನ್ನ ನಾನು ಸರಿಸಿದ್ರೆ ಕೆಳಗಡೆ ಮುಂದಿನ ಯಾವ ಮಣಿ ಇದೆ ಅದು ಬರುತ್ತೆ. ನಾನು ಕೈಯಲ್ಲಿರೋ ಮಣಿಯನ್ನ ಸರಿಸ್ಲಿಲ್ಲ ಅಂದ್ರೆ, ಕೆಳಗಡೆ ತಳ್ಳಿಲ್ಲ ಅಂದ್ರೆ ಮುಂದಿನ ಯಾವ ಮಣಿ ಇದೆ ಅದು ಬರೋದಿಲ್ಲ. ಮುಂದಿನ ಮಣಿ ಬರ್ಬೇಕಾದ್ರೆ ಈ ಕೈಯಲ್ಲಿ ಯಾವ ಮಣಿ ಇದೆ ಅದನ್ನ ಕೆಳಗೆ ತಳ್ಳಬೇಕು. ಹಾಗಾದ್ರೆ ಮುಂದಿನ ಮಣಿ ಬರ್ಲಿಕ್ಕೆ ಇವಾಗಿರೋ ಮಣಿಯನ್ನ ಕೆಳಗೆ ತಳ್ಳಬೇಕು. ಮುಂದಿನ ಮಣಿ ಬರ್ಲಿಕ್ಕೆ ಈ ಮಣಿಯನ್ನ ಕೆಳಗೆ ತಳ್ಳೋದು ಕಾರಣ ಆಯ್ತು. ಅರ್ಥ ಆಗ್ತಿದೆ? ಮುಂದಿನ ಮಣಿ ಬರ್ಲಿಕ್ಕೆ ಕಾರಣ ಯಾರಾದ್ರೂ ಹಿಂದಿನ ಮಣಿಯನ್ನ ಕೆಳಗೆ ತಳ್ಳೋದು ಮುಂದಿನ ಮಣಿ ಬರ್ಲಿಕ್ಕೆ ಕಾರಣ ಆಯ್ತು. ಹೀಗೇನೆ, ಯಾಕಂದ್ರೆ ಈ ಪ್ರತಿಯೊಂದು ಯಾವ ಮುತ್ತುಗಳು ಮಣಿಗಳಿದೆ, ಈ ಮಣಿಗಳು ಒಂದು ಇನ್ನೊಂದರಲ್ಲಿ ಆ ದಾರದಲ್ಲಿ ಎಲ್ಲ ಪೋಣಿಸಿದ್ದಾರೆ. ಎಲ್ಲಾ ಒಂದೇ ದಾರದಲ್ಲಿ ಇದ್ರೂ ಒಂದು ಬರುತ್ತೆ. ಆದ್ರೆ ಒಂದಾದ್ಮೇಲೆ ಒಂದು ಬರೋದು ನಿಶ್ಚಿತ ಇದೆ, ಯಾಕಂದ್ರೆ ಎಲ್ಲ ಒಂದೇ ದಾರದಲ್ಲಿ ಪೋಣಿಸಿದ್ದಾರೆ. ಅರ್ಥ ಆಗುತ್ತೆ? ಇದೇ ರೀತಿಯಾಗಿ ಪ್ರತಿಯೊಂದು ದ್ರವ್ಯದಲ್ಲಿನ ಯಾವ ಅವಸ್ಥೆಗಳು ಉತ್ಪನ್ನ ಆಗುತ್ತಾ ಇದೆ, ಪ್ರತಿ ಸಮಯ ದ್ರವ್ಯದಲ್ಲಿ ಒಂದು ಅವಸ್ಥೆ ಉತ್ಪನ್ನ ಆಗುತ್ತಿದೆ. ನಾವು ಮೊದಲನೇ ಚರ್ಚೆ ಉಪಾದಾನ ನಿಮಿತ್ತದ ಮೊದಲನೇ ಪ್ರವಚನದಲ್ಲಿ ನಾವು ಚರ್ಚೆ ಮಾಡಿದ್ವಲ್ಲ,
ಏನು, ಪ್ರತಿಯೊಂದು ದ್ರವ್ಯ ಪ್ರತಿ ಸಮಯ ಪರಿಣಾಮನ ಆಗ್ತಿದೆ. ಹಳೇದು ಹೊಸದಾಗ್ತಿದೆ, ಹೊಸದು ಹಳೇದಾಗ್ತಿದೆ, ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಪ್ರತಿ ಸಮಯ ಚೇಂಜ್ ಆಗ್ತಿದೆ. ಚೇಂಜ್ ಆಗ್ತಾ 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 ಯುವಕ ಆದ, ಬಾಲಕ ಬದಲಾಗ್ತಾ ಆಗ್ತಾ 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 ಯುವಕ ಆದ. ಯುವಕ ಎಷ್ಟು ವರ್ಷಕ್ಕಾದ? 16-18 ವರ್ಷಕ್ಕೆ ಯುವಕ ಆದ. ಒಂದೇ ಸಲ ಯುವಕ ಆಗ್ಬಿಟ್ನೇನು? ಇಲ್ಲ, ಪ್ರತಿ ಸಮಯ ಬೆಳೀತಾ ಇದ್ದಾನೆ. ಆದ್ರೆ ಪ್ರತಿ ಸಮಯದ ಚೇಂಜಸ್ ನಮಗೆ ಗಮನಕ್ಕೆ ಬರೋದಿಲ್ಲ. ಆದ್ರೆ ಪ್ರತಿ ಸಮಯ ದ್ರವ್ಯ ಚೇಂಜ್ ಆಗ್ತಿದೆ. ಆ ಪ್ರತಿ ಸಮಯದ ದ್ರವ್ಯದ ಯಾವ ಅವಸ್ಥೆ ಇದೆ, ಎವ್ರಿ ಟೈಮ್ ದಿ ಸಬ್ಸ್ಟೆನ್ಸ್, ಪ್ರತಿ ಸಮಯ ದ್ರವ್ಯ ತನ್ನ ಅವಸ್ಥೆಯನ್ನ ಬದಲಾಯಿಸ್ತಾ ಇದೆ. ಪ್ರತಿ ಸಮಯ ದ್ರವ್ಯ ಹೊಸದಾಗ್ತಿದೆ, ಆದ್ರೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಆ ಪ್ರತಿ ಸಮಯ ದ್ರವ್ಯ ಏನು ತನ್ನ ಸಂಪೂರ್ಣ ಅವಸ್ಥೆಯನ್ನ ಬದಲಾಯಿಸ್ತಾ ಇದೆ, ಆ ಸಂಪೂರ್ಣ ಅವಸ್ಥೆ, ಒಂದು ಸಮಯದ ಆ ಅವಸ್ಥೆ ಅದು ಹೊಸದಾಗ್ತಿದೆ. ಆ ಯಾವ ಒಂದು ಸಮಯದ ಅವಸ್ಥೆ ಇದೆಯಲ್ಲ, ಈ ಅವಸ್ಥೆ ಹೋಗಿ ಮುಂದಿನ ಅವಸ್ಥೆ ಬರ್ಬೇಕಲ್ಲ. ಅರ್ಥ ಆಗ್ತಿದೆಯಾ? ಆ ಮಣಿಯ ಉದಾಹರಣೆಯನ್ನ ಜ್ಞಾಪಕ ಇಟ್ಕೊಳ್ಳು, ಒಂದಾದ್ಮೇಲೆ ಒಂದು ಬರುತ್ತೆ. ಹಾಗೆ ದ್ರವ್ಯದಲ್ಲಿ ಅವಸ್ಥೆ ಕೂಡ ಒಂದಾದ್ಮೇಲೆ ಒಂದು ಅವಸ್ಥೆ ಬರುತ್ತೆ. ಒಂದು ಅವಸ್ಥೆ ದ್ರವ್ಯದಲ್ಲಿ ಏನಿದೆ, ಆ ವರ್ತಮಾನ ದ್ರವ್ಯದ ಅವಸ್ಥೆ ಸ್ಥೂಲವಾಗಿ, ನಾವು ತುಂಬಾ ಸೂಕ್ಷ್ಮ ಆದ್ರೆ ಅರ್ಥ ಆಗ್ತಿಲ್ಲ, ಸ್ಥೂಲವಾಗಿ ಈಗ ನಾನು ಮನುಷ್ಯ ಭಾವದಲ್ಲಿ ಇದ್ದೇನೆ. ನನ್ನ ಅವಸ್ಥೆ ಮನುಷ್ಯ ಇದೆ. ಮನುಷ್ಯ ಅವಸ್ಥೆಯಲ್ಲಿ ಜೀವ ಇದ್ದಾನೆ. ನರಕ ಗತಿ ಬಂದ ಹಾಗಿದೆ. ಈ ಜೀವದ್ದು ನರಕ ಅವಸ್ಥೆ ಯಾವಾಗ ಆಗುತ್ತೆ? ಏನ್ ಹೇಳ್ತಾರೆ, ಮನುಷ್ಯ ಆಯು ಯಾವಾಗ ವ್ಯಯ ಆಗುತ್ತೆ ಆಗ ನರಕಾಯು ಉತ್ಪನ್ನ ಆಗುತ್ತೆ. ಅರ್ಥ ಆಯ್ತಲ್ಲ? ನರಕಾಯು ಉತ್ಪನ್ನ ಆಗ್ಲಿಕ್ಕೆ ಕಾರಣ ಏನಾಯ್ತು? ಮನುಷ್ಯ ಆಯು ವ್ಯಯ. ಮನುಷ್ಯ ಆಯು, ಮನುಷ್ಯ ಯಾವ ಅವಸ್ಥೆ ಇದೆ, ಮನುಷ್ಯ ಯಾವ ಪರ್ಯಾಯ ಇದೆ, ಇದು ವ್ಯಯ ಆದ್ಮೇಲೆ ನರಕಾಯು ಉತ್ಪನ್ನ ಆಗುತ್ತೆ. ನರಕಾಯು ಉತ್ಪನ್ನ ಆಗ್ಲಿಕ್ಕೆ ಮನುಷ್ಯ ಆಯು ವ್ಯಯ ಆಗೋದು ಕಾರಣ ಇದೆ. ಅರ್ಥ ಸ್ಥೂಲವಾಗಿ. ಹಾಗೆ ಪ್ರತಿ ಸಮಯ ದ್ರವ್ಯ ತನ್ನ ಅವಸ್ಥೆಯನ್ನ ಬದಲಾಯಿಸ್ತಾ ಇದೆ. ಮುಂದಿನ ಅವಸ್ಥೆ ಬರ್ಬೇಕಾದ್ರೆ ಈಗಿನ ವರ್ತಮಾನದ ಯಾವ ಅವಸ್ಥೆ ಇದೆ ಇದು ವ್ಯಯ ಆಗ್ಬೇಕು. ವರ್ತಮಾನ ಅವಸ್ಥೆಯ ವ್ಯಯ ಮತ್ತು ಮುಂದಿನ ಅವಸ್ಥೆಯ ಉತ್ಪನ್ನ, ಅದಕ್ಕೇನಂತ ಕರೀತಾರೆ? ತತ್ಸಮಯದ ಯೋಗ್ಯತೆ. ಆ ಸಮಯದ ಯೋಗ್ಯತೆ ಅಂದ್ರೆ ಆ ಪರ್ಟಿಕ್ಯುಲರ್ ಸಮಯದಲ್ಲಿ ಯಾವ ರೂಪವಾಗಿ ಪರಿಣಮಿಸುವಂತಹ ಶಕ್ತಿ ಆ ವರ್ತಮಾನ ಕಾಲದಲ್ಲಿದೆ, ಅದಕ್ಕೇನಂತ ಕರೀತಾರೆ? ಆ ಸಮಯದ ಯೋಗ್ಯತೆ. ಅರ್ಥ ಆಗ್ತಿದೆಯೇನೋ? ಏನಾದ್ರು ಕಷ್ಟ ಆಗ್ತಿದೆಯೇನೋ? ಪರ್ಯಾಯಗಳಿದೆ ಇಲ್ಲಿ, 2 ಪರ್ಯಾಯಗಳಿದೆ. ಯಾವ್ದ್ಯಾವ್ದು? ಒಂದು ಪೂರ್ವ ಪರ್ಯಾಯ, ಇನ್ನೊಂದು ಉತ್ತರ ಪರ್ಯಾಯ. 2 ಪರ್ಯಾಯ ಹೆಸರು ಜ್ಞಾಪಕ ಉಳಿಯುತ್ತೆ. ಒಂದು ಪೂರ್ವ ಪರ್ಯಾಯ, ಇನ್ನೊಂದು ಉತ್ತರ ಪರ್ಯಾಯ. ಪೂರ್ವ ಪರ್ಯಾಯ ಅಂದ್ರೆ ಯಾವುದು? ಮೊದಲನೇ ಪರ್ಯಾಯ ಅಂದ್ರೆ ಯಾವ ಪರ್ಯಾಯ ಉತ್ಪನ್ನ ಆಗೋದಿದೆ ಅದಕ್ಕಿಂತ ಹಿಂದಿನ ಪರ್ಯಾಯ, ಅದೇನು? ಪೂರ್ವ ಪರ್ಯಾಯ. ಪೂರ್ವ ಪರ್ಯಾಯದ ವ್ಯಯ, ನಾಶ, ಮತ್ತು ಉತ್ತರ ಪರ್ಯಾಯದ ಉತ್ಪತ್ತಿ, ಉತ್ಪನ್ನ. ಉತ್ತರ ಪರ್ಯಾಯ ಉತ್ಪನ್ನ ಏನಾಗ್ತಿದೆ, ಆ ಉತ್ತರ ಪರ್ಯಾಯನೇ ಕ್ರಿಯೆ ಇದೆ, ಆ ಉತ್ತರ ಪರ್ಯಾಯನೇ ಕರ್ಮ ಇದೆ. ಅರ್ಥ ಆಗುತ್ತೆ? ಆ ಉತ್ತರ ಪರ್ಯಾಯ ಏನು ಕರ್ಮ ಇದೆ, ಆ ಕರ್ಮವನ್ನೇ ನಾವು ಏನಂತ ಕರಿತಾ ಇದ್ದೇವೆ? ಆ ದ್ರವ್ಯದ ಉಪಾದಾನ ಶಕ್ತಿ. ಅರ್ಥ ಆಗ್ತಿದೆ? ಈ ಸಮಯದಲ್ಲಿ ನಮಗೆ ಏನು ಜ್ಞಾನ ಆಗುತ್ತಿದೆ, ಈ ಜ್ಞಾನ ಆಗುವಂತಹ ಶಕ್ತಿ ಅಂತೂ ತ್ರೈಕಾಲಿಕ ಇದೆ, ಅನಾದಿ ಕಾಲದಿಂದ ಇದೆ. ಆದ್ರೆ ಈ ಸಮಯದಲ್ಲಿ ಯಾವ ಜ್ಞಾನ ಆಗ್ತಾ ಇದೆ ಅದು ಈ ಸಮಯದ ತತ್ಕಾಲ ಯೋಗ್ಯತೆ. ಆ ತತ್ಕಾಲ ಯೋಗ್ಯತೆ ಯಾವಾಗ ಪ್ರಕಟ ಆಗುತ್ತೆ ಆಗ ಕಾರ್ಯ ಆಗುತ್ತೆ. ಆದ್ರೆ ತತ್ಕಾಲ ಯೋಗ್ಯತೆ ಪ್ರಕಟ ಆಗಬೇಕಾದ್ರೆ ತ್ರೈಕಾಲಿಕ ಯೋಗ್ಯತೆ ಇರಬೇಕು. ಒಬ್ಬನಿಗೆ ಒಂದು ಕಂಪನಿಯಲ್ಲಿ ಜಾಬ್ಗೆ ಅಪಾಯಿಂಟ್ ಆಗ್ಬೇಕು. ಅಪಾಯಿಂಟ್ ಆಗಬೇಕು, ಅದಕ್ಕೆ ಏನಾಗಬೇಕು? ಫಸ್ಟ್ ಆಫ್ ಆಲ್ ಹಿ ಹ್ಯಾಸ್ ಟು, ಅವನಲ್ಲಿ ಆ ಕ್ವಾಲಿಫಿಕೇಶನ್ ಇರಬೇಕು. ಆ ಕ್ವಾಲಿಫಿಕೇಶನ್ ಇದೆ, ಸೊ ದೆನ್ ಅವನು ಈಗ ಅದಕ್ಕೆ ಅಪ್ಲೈ ಮಾಡ್ಬೋದು ಅಲ್ವಾ? ಅಪ್ಲೈ ಮಾಡಿದ್ಮೇಲೆ ಅವನು ಇಂಟರ್ವ್ಯೂ ಕೊಟ್ಟ ಮೇಲೆ, ಇಂಟರ್ವ್ಯೂ ಪಾಸ್ ಆದ್ಮೇಲೆ ಅಪಾಯಿಂಟ್ ಆಗ್ಬೋದು. ಬಟ್ ಆ ಅಪಾಯಿಂಟ್ಮೆಂಟ್ ಏನಿದೆ, ಆ ಅಪಾಯಿಂಟ್ಮೆಂಟ್ ಆ ಸಮಯದ ಯೋಗ್ಯತೆ ಇದೆ.
ಆದ್ರೆ ಈ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ, ಇಂಟರ್ವ್ಯೂಗೆ ಅಪಿಯರ್ ಆಗ್ಬೇಕಾದ್ರೆ ಅವನಿಗೆ ಪ್ರೀ ಕ್ವಾಲಿಫಿಕೇಶನ್ ಇರ್ಬೇಕು. ದೆನ್ ಆಗ ಮಾತ್ರ ಅವನು ಎಲಿಜಿಬಲ್ ಇದ್ದಾನೆ ಅಲ್ಲಿಗೆ ಇಂಟರ್ವ್ಯೂಗೆ ಅಪಿಯರ್ ಆಗ್ಲಿಕ್ಕೆ. ಹಾಗೇನೆ ತ್ರೈಕಾಲಿಕ ಯೋಗ್ಯತೆ ಇದ್ರೆ ಮಾತ್ರ ಕ್ಷಣಿಕ ಯೋಗ್ಯತೆಯಿಂದ ಕೆಲಸ ಆಗತ್ತೆ. ಆತ್ಮನಲ್ಲಿ ಸಮ್ಯಕ್ ದರ್ಶನ ಪಡ್ಕೊಳ್ಳುವಂತಹ ತ್ರೈಕಾಲಿಕ ಯೋಗ್ಯತೆ ಇದೆ. ಆದ್ರೆ ಆ ತ್ರೈಕಾಲಿಕ ಯೋಗ್ಯತೆ ಮಾತ್ರ ಇದ್ರೆ ಸಾಕಾಗೋದಿಲ್ಲ, ಕ್ಷಣಿಕ ಯೋಗ್ಯತೆ ಪ್ರಕಟ ಆಗ್ಬೇಕು. ಕ್ಷಣಿಕ ಯೋಗ್ಯತೆ ಯಾವಾಗ ಪ್ರಕಟ ಆಗುತ್ತೆ ಹೇಳ್ತಾರೆ, ಯಾವಾಗ ಈ ಜೀವ ಈ ಯಾವ ತನ್ನ ಏನ್ ಹೇಳ್ತಾರೆ ಯೋಗ್ಯತೆ ಇದೆ, ಆ ಕ್ಷಣಿಕ ಯೋಗ್ಯತೆ ಇದೆ, ಅದು ಯಾವಾಗ ಪ್ರಕಟ ಆಗತ್ತೆ ಆಗ ಸಮ್ಯಕ್ ದರ್ಶನ ಆಗುತ್ತೆ. ಆದಿನಾಥ ಸ್ವಾಮಿಯ ಸಮೋಶರಣದಲ್ಲಿ ಕ್ಷಣಿಕ ಯೋಗ್ಯತೆ ಪ್ರಕಟ ಆಗಿರ್ಲಿಲ್ಲ, ತ್ರೈಕಾಲಿಕ ಯೋಗ್ಯತೆ ಇತ್ತು. ಆದ್ರೆ ಚಾರಣ ಮುನಿಗಳು ಬಂದಾಗ ಕ್ಷಣಿಕ ಯೋಗ್ಯತೆ ಪ್ರಕಟ ಆಗಿತ್ತು, ಕೆಲಸ ಆಗೋಯ್ತು. ಆದ್ರೆ ಅಜ್ಞಾನಿಯ ಗಮನ ಎಲ್ಲೋಗುತ್ತೆ ನಿಮಿತ್ತಗಳ ಕಡೆಗೆ. ಅವಾಗೇನ್ ಅನ್ಸುತ್ತೆ, ಅಲ್ಲಿ ಏನ್ ಹೇಳ್ತಿದ್ರು ನೀವು ಸಮೋಶರಣದಲ್ಲಿ ಅರ್ಥ ಸಾಧ್ಯ ಇದೆ, ನಿನಗ ಬರೀ ನಿಮಿತ್ತಗಳೇ ಕಾಣಿಸುತ್ತೆ, ನಿಮಿತ್ತಗಳೇ ಕಾಣಿಸುತ್ತೆ. ಹಾಗಾಗಿ ನಮ್ಗೆ ಕಾರ್ಯ ಎಲ್ಲಿ ಆಯ್ತು ಅನ್ನೋದು ಅರ್ಥನೇ ಆಗೋದಿಲ್ಲ. ಅರೆ ಸಮೋಶರಣ ಇರ್ಲಿ ಅಥವಾ ಚಾರಣ ಮುನಿಗಳ ಉಪದೇಶ ಇರ್ಲಿ ಅಥವಾ ಸಾಮಾನ್ಯ ಮುನಿಗಳ ಉಪದೇಶ ಇರ್ಲಿ, ಯಾರದ್ದೇ ಉಪದೇಶ ಇದ್ರು ಅದು ಸಮತಾ ಭಾವ ವೀತರಾಗತಿ ಉಪದೇಶನೇ ಇದೆ. ಎಲ್ಲರೂ ಅದನ್ನೇ ಹೇಳೋರಿದ್ದಾರೆ, ಯಾರೇನ್ ಬೇರೆ ಉಪದೇಶವನ್ನ ಹೇಳೋದಿಲ್ಲ, ಎಲ್ಲರ ಉಪದೇಶ ಒಂದೇ ಇದೆ. ಮತ್ ಬದಲಾವಣೆ ಎಲ್ಲಾಗುತ್ತೆ, ಅರೆ ಯಾವಾಗ ಆ ಜೀವಿಯ ಯೋಗ್ಯತೆ ಸ್ವಭಾವ, ಹೋನಹಾರ್, ಕಾಲ್ಲಬ್ಧಿ ಏನ ಭವಿತವ್ಯತಾ ಇವೇನ್ ನಾಲ್ಕಿದೆ, ಈ ನಾಲ್ಕು ಕೂಡ ಉಪಾದಾನ ಯೋಗ್ಯತೆ ಇದೆ. ಸ್ವಭಾವ ಹೋನಹಾರ್ ಮುಂದೆ ಏನ್ ಆಗೋದಿದೆ, ಭವಿಷ್ಯ ಕಾಲ್ಲಬ್ಧಿ ಆ ಸಮಯದ ಲಬ್ಧಿ, ಆ ಕಾಲದಲ್ಲಿ ಏನಾಗಬೇಕು ಆ ಲಬ್ಧಿಯ ಪ್ರಾಪ್ತಿ ಇದೆಲ್ಲ ಭವಿತವ್ಯ ಮುಂದಿನ ಭವಿತವ್ಯ ಹೆಂಗ ಆಗೋದಿದೆ, ಇದೆಲ್ಲ ಸೇರಿ ಏನಿದೆ ಉಪಾದಾನ್. ಇದೆಲ್ಲ ಸೇರಿ ಏನಿದೆ ಉಪಾದಾನ್. ಇದೆಲ್ಲ ಉಪಾದಾನ ಶಕ್ತಿ ಇದೆ. ಅರ್ಥ ಆಗುತ್ತೆ, ಎರಡು ಪ್ರಕಾರದ ಉಪಾದಾನ ಇದೆ, ಒಂದು ತ್ರೈಕಾಲಿಕ ಉಪಾದಾನ್, ಒಂದು ತಾತ್ಕಾಲಿಕ ಉಪಾದಾನ. ತಾತ್ಕಾಲಿಕ ಉಪಾದಾನ ನಂತರ ಅದಕ್ಕೆ ಇನ್ನೊಂದು ಹೆಸರು ಕ್ಷಣಿಕ ಉಪಾದಾನ. ಕ್ಷಣಿಕ ಉಪಾದಾನ ಅಥವಾ ತಾತ್ಕಾಲಿಕ ಉಪಾದಾನ ಅಂದ್ರೆ ಆ ಸಮಯದಲ್ಲಿ ದ್ರವ್ಯದಲ್ಲಿ ಯಾವ ರೀತಿಯಾಗಿ ಪರಿಣಮಿಸುವಂತಹ ಶಕ್ತಿ ಉತ್ಪನ್ನ ಆಗಿದೆ. ನಾ ಹೇಳಿದ್ನಲ್ಲ, ಕ್ರೋಧ, ಆ ಒಂದು ಮಗು ಹೋಗಿ ಹಳ್ಳದಲ್ಲಿ ಬಿತ್ತು, ಹಳ್ಳದಲ್ಲಿ ಬಿದ್ದ ತಕ್ಷಣ ಒಬ್ಬನಿಗೆ ನಗು ಬರ್ತಾ ಇದೆ, ಒಬ್ಬನಿಗೆ ವಾತ್ಸಲ್ಯ ಉಂಟಾಗ್ತಿದೆ, ಇನ್ನೊಬ್ಬನಿಗೆ ಕ್ರೋಧ ಬರ್ತಾ ಇದೆ. ಆ ಘಟನೆ, ಆ ನಿಮಿತ್ತ ಇಂಪಾರ್ಟೆಂಟ್ ಇಲ್ಲ. ಇನ್ನು ನಾವು ಒಂದು ಕಥೆಯನ್ನ ಕೇಳಿರ್ಬೋದು, ಒಂದು ಸರ್ಕಲ್ ಅಲ್ಲಿ ಒಂದು ವೇಶ್ಯೆಯ ಮೃತ ಶರೀರ ಆ ಸರ್ಕಲ್ ಅಲ್ಲಿ ಬಿದ್ದಿದೆ, ಮತ್ತೆ ಆ ಕಡೆಯಿಂದ ಒಬ್ಬ ಬರ್ತಾನೆ, ಅವನಿಗೆ ವೇಶ್ಯೆಯ ಆ ಶರೀರವನ್ನು ನೋಡಿ ಮೋಹ ಉಂಟಾಗುತ್ತೆ. ಇನ್ನೊಬ್ಬ ಆ ಕಡೆಯಿಂದ ಬರ್ತಾನೆ, ಅವಳ ಮೈ ಮೇಲೆ ಇರುವಂತಹ ಒಡವೆಗಳನ್ನ ನೋಡಿ ಆ ಒಡವೆಗಳ ಮೇಲೆ ಅವನಿಗೆ ಮೋಹ ಉಂಟಾಗುತ್ತೆ. ಆ ಕಡೆಯಿಂದ ದಿಗಂಬರ ಮುನಿಗಳು ಬರ್ತಾರೆ, ಅವರಿಗೆ ಈ ಸಂಸಾರದ ಅಸಾರತೆ ನೋಡಿ ವೈರಾಗ್ಯ ಮತ್ತಷ್ಟು ವೃದ್ಧಿ ಆಗುತ್ತೆ. ಏನ್ ನಡೀತಾ ಇದೆ, ನಿಮಿತ್ತ ಒಂದೇ ಘಟನೆ, ಕಾರ್ಯ ಹೆಂಗಾಗ್ತಾ ಇದೆ, ಆಯಾ ದ್ರವ್ಯದಲ್ಲಿ ಆ ತಾತ್ಕಾಲಿಕ ಪರಿಣಮಿಸುವಂತಹ ಯೋಗ್ಯತೆ ಯಾವ ರೀತಿ ಉಂಟಾಗಿದೆ ಆ ರೀತಿಯ ಕ್ರಿಯೆ ಆಗುತ್ತೆ. ಅರ್ಥ ಆಗ್ತಿದೆ? ಒಬ್ಬನಲ್ಲಿ ಕ್ರೋಧ ರೂಪವಾಗಿ ಪರಿಣಮಿಸುವಂತಹ ಶಕ್ತಿ ಉಂಟಾಗಿದೆ, ಇನ್ನೊಬ್ಬನಲ್ಲಿ ವೀತರಾಗದೆ ಪ್ರಕಟ ಆಗುವಂತಹ ತಾತ್ಕಾಲಿಕ ಉಪಾದಾನ ಯೋಗ್ಯತೆ ಪ್ರಕಟ ಆಗಿದೆ, ಇನ್ನೊಬ್ಬನಲ್ಲಿ ಇನ್ನೊಂದು ರೀತಿಯಾಗಿ ಪರಿಣಮಿಸುವಂತಹ ತಾತ್ಕಾಲಿಕ ಯೋಗ್ಯತೆ ಪ್ರಕಟ ಆಗಿದೆ. ತಾತ್ಕಾಲಿಕ ಯೋಗ್ಯತೆ ಯಾವ ರೀತಿಯಾಗಿದೆ ಆ ರೀತಿ ಕೆಲಸ ಆಗತ್ತೆ. ಆ ಶ್ಲೋಕ ಇದೆಯಲ್ಲ, ಸಹಾಯ ತಾದೃಶ ಸಂತಿ ವ್ಯವಸಾಯೋಪಿ ತಾದೃಶ ಯಾದೃಶಿ ಭವಿತವ್ಯತಾ. ಯಾವ ರೀತಿಯಾಗಿ ಭವಿತವ್ಯತಾ ಇದೆ, ಏನಿದೆ ಪೂರ್ತಿ ಶ್ಲೋಕ, ತಾದೃಶಿ ಜಾಯತೆ ಬುದ್ಧಿ ವ್ಯವಸಾಯೋಪಿ ತಾದೃಶ.
ಸಹಾಯ ತಾದೃಶ ಸಂತಿ ಯಾದೃಶಿ ಭವಿತವ್ಯತ. ನಿನ್ನ ಉಪಾದಾನ ಕಾರ್ಯ ತಾತ್ಕಾಲಿಕ ಉಪಾದಾನ ಯಾವ ರೀತಿಯಾಗಿ ಇರೋದಿದೆ ಆ ರೀತಿ ತಾದೃಶಿ ಜಾಯತೆ ಬುದ್ಧಿ, ಅದೇ ರೀತಿಯಾಗಿ ನಿನ್ನ ಬುದ್ಧಿ ಆಗುತ್ತೆ. ತಾದೃಶಿ ವ್ಯವಸಾಯೋಪಿ ತದೃಶ, ಅವನ ಪುರುಷಾರ್ಥ ಕೂಡ ಅದೇ ದಿಕ್ಕಿನಲ್ಲಾಗುತ್ತೆ. ಅವನ ನಿಮಿತ್ತಗಳು ಕೂಡ ಹಂಗೆ ಸಿಗ್ತವೆ. ಹೆಂಗ್ ಸಿಗ್ತವೆ? ಅವನ ತಾತ್ಕಾಲಿಕ ಉಪಾದಾನ ಯಾವ ರೀತಿಯಾಗಿದೆ ಆ ರೀತಿಯಾಗಿ ವಿಚಾರಗಳು ಬರುತ್ತೆ, ಆ ರೀತಿಯಾಗಿ ಪುರುಷಾರ್ಥ ಮಾಡ್ತಾನೆ, ಆ ರೀತಿಯಾದ ನಿಮಿತ್ತಗಳ ಸಿಗತ್ತೆ, ಮತ್ತೆ ಅದೇ ರೀತಿಯಾದ ಕೆಲಸ ಆಗತ್ತೆ. ಟಿಪಿಕಲಿ ಇಲ್ಲಿ ಏನ್ ಹೇಳ್ಕೊಡ್ತಾ ಇದಾರಂದ್ರೆ, ನೀನ್ ಎಷ್ಟೆಷ್ಟು ನಿಮಿತ್ತಗಳ ಕಡೆಗೆ ಗಮನ ಕೊಡ್ತೀಯಾ ಅಷ್ಟಷ್ಟು ನಿನಗೆ ರಾಗದ್ವೇಷಗಳು ಜಾಸ್ತಿ ಆಗೋದಿದೆ. ಯಾಕಂದ್ರೆ ಕಾರ್ಯ ನಿಮಿತ್ತದಿಂದ ಆಗೋದಿಲ್ಲ, ಕಾರ್ಯ ಉಪಾದಾನದಿಂದ ಆಗುತ್ತೆ. ನಿಮಿತ್ತ ಯಾಕಿರುತ್ತೆ ಅಲ್ಲಿ? ಇದು ಸಹಜ ಸಂಬಂಧ ಇದೆ ಕಿ ಯಾವಾಗ ಯಾವಾಗ ಕಾರ್ಯ ಆಗುತ್ತೆ ಆಗಾಗ ನಿಮಿತ್ತಗಳು ಇದ್ದೇ ಇರುತ್ತೆ. ನಿಮಿತ್ತಗಳು ಇದ್ದೇ ಇರುತ್ತೆ ಅದರ ಅರ್ಥ ಏನು? ನಿಮಿತ್ತಗಳು ಇದ್ದೇ ಇರುತ್ತೆ ಅದರ ಅರ್ಥ ಒಂದು ಆಂತರಿಕ ದೃಷ್ಟಿ ಇದೆ, ಒಂದು ವ್ಯವಹಾರ ದೃಷ್ಟಿ ಇದೆ. ಜೀವ ಆಂತರಿಕ ದೃಷ್ಟಿಯನ್ನ ನೋಡಿದ್ರೆ ಅವನಿಗೆ ನಿಮಿತ್ತಗಳು ಕಾಣಿಸೋದಿಲ್ಲ. ಆದ್ರೆ ಸಮಸ್ಯೆ ಏನಿದೆ, ಆಂತರಿಕ ದೃಷ್ಟಿ ಇಲ್ಲ, ಅವನಿಗೆ ಹೊರಗಡೆ ಕೂಡ ಕಾಣಿಸುತ್ತೆ, ಒಳಗಡೆ ಏನು ಕೆಲಸ ನಡೀತಾ ಇದೆ ಅವನಿಗೆ ಕಾಣಿಸೋದಿಲ್ಲ. ಒಂದು ಜೀವಕ್ಕೆ ಸಮ್ಯಕ್ ದರ್ಶನ ಆಯ್ತು ಅಂದ್ರೆ ಅಲ್ಲಿ ಹೊರಗಡೆಗೆ ಚಾರಣ ಮುನಿಗಳು ಕಾಣಿಸ್ತಾ ಇದ್ದಾರೆ. ಥಟ್ ಅಂತ ಇವನು ಹೇಳ್ಬಿಡ್ತಾನೆ ಚಾರಣ ಮುನಿಗಳ ಉಪದೇಶ. ಹಾಗಾಗಿ ನಿಮಿತ್ತ ಅಲ್ಲಿ ಅವೈಲಬಲ್ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಂಥ ನಿಮಿತ್ತಗಳು ಹಿಂದಿನ ಕಾಲದಲ್ಲಿ ಎಷ್ಟು ಬಂದು ಹೋಯ್ತು, ಕೆಲಸ ಆಗ್ಲಿಲ್ವಲ್ಲ. ಕೆಲಸ ಯಾಕಾಗ್ಲಿಲ್ಲ? ನಾವು ಪ್ರವಚನದಲ್ಲಿ ಇದನ್ನೆಲ್ಲ ಕೇಳ್ತಾ ಇರ್ತೇವೆ, ಏನೋ ಹೇಳ್ತಿದ್ದಾರೆ, ಏನೋ ಅರ್ಥ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ಮತ್ತೆ ಎಲ್ಲಾ ಪ್ರವಚನ ಎಲ್ಲ ಮುಗಿದ ಮೇಲೆ ಏನೋ ಕೆಲಸ ಮಾಡ್ತಿರ್ತೇವೆ, ಮತ್ತೆ ಹಟ್ ಅಂತ ಹೊಳೆಯುತ್ತೆ, ಓ ಈ ರೀತಿ ಇದ್ರು ಅವರು ಅಂತ. ಇವಾಗ ಏನಾಯ್ತು? ಯಾರು ಹೇಳೋದ್ರಿಂದ ಅರ್ಥ ಆಯ್ತು, ಯಾರು ಸಮಜಾಯಿಸಿ ಕೊಡೋದ್ರಿಂದ ಅರ್ಥ ಆಯ್ತು, ನಮಗೆ ಅರ್ಥ ಆಯ್ತು. ಇದನ್ನ ನಾನು ಅನುಭವಿಸ್ಬೋದು, ಅಲ್ಲಿ ಯಾರು ನಿಮಿತ್ತ ಇಲ್ಲ ಈಗ. ಬಟ್ ಆದ್ರೆ ನಿಮಿತ್ತಗಳಲ್ಲಿ ಬಾಹ್ಯ ವ್ಯವಹಾರ ಯಾವುದಿದೆ ಆ ವ್ಯವಹಾರವನ್ನ ಅಲ್ಲಗಳಿಬಾರದು. ಆ ವ್ಯವಹಾರ ಏನಿದೆ ಅದು ಅದೇ ಇರಬೇಕು. ಶಿಷ್ಯ ತನ್ನ ವಿನಯವನ್ನೇ ತೋರಿಸ್ಬೇಕು, ಶಿಕ್ಷಕ ಕೂಡ ಆ ಶಿಷ್ಯನ ಪುರುಷಾರ್ಥವನ್ನೇ ಮುಖ್ಯ ಮಾಡಬೇಕು. ಇದು ಸಾಮಾನ್ಯ ವ್ಯವಹಾರ ಇದೆ, ಇದು ಇದೇ ರೀತಿಯಾಗಿ ನಡಿಬೇಕು. ಆ ಕಾರಣದಿಂದ ನಿಮಿತ್ತವನ್ನ ಕೂಡ ಆಚಾರ್ಯರು ಹೇಳ್ತಾರೆ. ನಿಮಿತ್ತದಲ್ಲಿ ಒಂದು ಸ್ಥಾನ ಸಿಕ್ಕಿದೆ. ಆದ್ರೆ ನಿಮಿತ್ತಕ್ಕೆ ಯಾವ ಸ್ಥಾನ ಇದೆ ಅಂತ ಹೇಳಿದ್ರೆ, ನಿಮಿತ್ತಕ್ಕೆ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋ ಸ್ಥಾನ ಇದೆ. ಯಾವುದೇ ರೀತಿಯಾಗಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಕ್ರಿಯೆ ನಡೀತಾ ಇದೆ ಆ ಕ್ರಿಯೆಯಲ್ಲಿ ಯಾವುದೇ ನಿಮಿತ್ತಗಳು ತಮ್ಮ ಯಾವುದೇ ಕರ್ತೃತ್ವವನ್ನ ಹಸ್ತಕ್ಷೇಪವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇ ಆರ್ ಅವೈಲಬಲ್ ಅಷ್ಟೇ. ಮೂಕ ಸಾಕ್ಷಿ ಗೊತ್ತಲ್ಲ, ಮೂಕ ಸಾಕ್ಷಿ ಅಂದ್ರೆ ಏನು? ಅವ್ರು ಇದು ಮಾಡೋದಿಲ್ಲ, ಮತ್ತೆ ಏನ್ ಮಾಡ್ತಾರೆ? ದೇ ಆರ್ ಅವೈಲಬಲ್ ಅಷ್ಟೇ. ಅಲ್ಲಿ ಆ ವಸ್ತು ಪ್ರೆಸೆಂಟ್ ಇದೆ, ಆ ಕೂತಿದ್ದೆ, ಮತ್ತೆ ಇಲ್ಲೊಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗೋವಾಗ ನೀನೇನ್ ಮಾಡ್ತಿದ್ದಪ್ಪ? ನಾನಲ್ಲಿ ಸುಮ್ ಕೂತಿದ್ದೆ. ನೀನೇನು ಮಾಡ್ಲಿಲ್ವೇನೋ? ನಾನೇನು ಮಾಡ್ಲಿಲ್ಲ, ನಾನು ಸುಮ್ ಕೂತಿದ್ದೆ. ಹೀಗೆ ಪ್ರತಿಯೊಂದು ಕಾರ್ಯ ಆಗುವಾಗ ನಿಮಿತ್ತ ಅಲ್ಲಿ ಇದೆ ಅಷ್ಟೇನೆ. ಇಷ್ಟು ಹೇಳಿದ್ಮೇಲೆ ಶಿಷ್ಯನಿಗೆ ಪುನಃ ಪ್ರಶ್ನೆ ಉಂಟಾಗುತ್ತೆ. ನಿಮಗೂ ಕೂಡ ಪ್ರಶ್ನೆ ಉಂಟಾಗಿರ್ಬೇಕು. ಉಂಟಾಗಿಲ್ಲ ಅಂದ್ರೆ ಮತ್ತಷ್ಟು ಕಾನ್ಸಂಟ್ರೇಷನ್ ಇಂದ ಕೇಳ್ಬೇಕು. ಶಿಷ್ಯನಿಗೆ ಪ್ರಶ್ನೆ ಏನು ಉಂಟಾಗುತ್ತೆ? ಹೀಗೆ ಉಪಾದಾನದಿಂದನೇ ಕೆಲಸ ಆಗೋದಾದ್ರೆ ನಿಮ್ಗೆ ನಿಮಿತ್ತ ಏನಕ್ಕೆ ಬೇಕು? ನಿಮಿತ್ತ ಇಲ್ದೇನೆ ಕೆಲಸ ಮಾಡ್ಕೊಳ್ಳಿ. ಅರ್ಥ ಆಗತ್ತಲ್ಲ? ನಿಮಗ್ ನಿಮಿತ್ತ ಯಾಕೆ ಬೇಕು? ನಿಮಿತ್ತ ಬೇಕಾಗಿಲ್ಲ. ನಿಮಿತ್ತದಿಂದ ಕೆಲಸ ಆಗೋದಿಲ್ಲ, ಉಪಾದಾನದಿಂದನೇ ಕೆಲಸ ಆಗುತ್ತೆ ಅಂದ್ಮೇಲೆ ನಿಮಿತ್ತ ಯಾಕೆ ಬೇಕು? ನಿಮಿತ್ತ ಬೇಕಾಗಿಲ್ಲ. ಅವಾಗ ಪುನಃ ಆಚಾರ್ಯ ಏನ್ ಹೇಳ್ತಾರೆ?
ಬೇಕು. ಆದ್ರೆ ಯಾವ ನಿಮಿತ್ತ ಅಂತ ಹೇಳ್ತಾರೆ, ನಿಮಿತ್ತದಲ್ಲೂ ಎರಡು ಪ್ರಕಾರಗಳಿದೆ. ಏನ್ ಹೇಳ್ತಾರೆ, ಈ ನಿಮಿತ್ತದಲ್ಲೂ ಎರಡು ಪ್ರಕಾರಗಳಿದೆ. ಇನ್ನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮೊದಲು ಉಪಾದಾನದಲ್ಲಿ ಎರಡು ಹೇಳಿದ್ರು, ಮತ್ತೆ ತಿರ್ಗೀಗ ನಿಮಿತ್ತದಲ್ಲಿ ಎರಡು ಹೇಳ್ತಿದ್ರೆ ಇನ್ನು ಎಷ್ಟೆಷ್ಟು ಭೇದಗಳಿದೆ ಇದರಲ್ಲಿ. ಭೇದ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಭೇದಗಳಿದೆ. ಎಷ್ಟೆಷ್ಟು ಭೇದ ಮಾಡ್ತೇವೆ ಅಷ್ಟಷ್ಟು ವಿಷಯ ಮತ್ತಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ನಾನು ಅದನ್ನ ಮತ್ತಷ್ಟು ಜಟಿಲ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಈ ಯಾವ ಕರ್ತೃತ್ವದ ಅಹಂಕಾರ ಇದೆಯಲ್ಲ, ಇದು ನಮ್ಮನ್ನು ಬಿಟ್ಟು ಹೋಗ್ಬೇಕು. ಅದಕ್ಕೋಸ್ಕರ ನಾವು ಚರ್ಚೆ ಮಾಡ್ತಿದ್ದೇವೆ. ಸೊ ಅದನ್ನ ನಾವು ಮರೆಯಂಗಿಲ್ಲ. ಇದೆಲ್ಲ ಚರ್ಚೆ ಅದಕ್ಕೋಸ್ಕರ ಇದೆ. ನಮ್ಮ ತಲೆ ಮೇಲೆ ಏನು ಕರ್ತೃತ್ವದ ಭಾರ ಇದೆಯಲ್ಲ, ಶರೀರ ಮೇಂಟೈನ್ ಮಾಡ್ಬೇಕು, ಅಲ್ಲಿಂದ ಹಿಡ್ಕೊಂಡು ಮಕ್ಕಳನ್ನ ನೋಡ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳ ಮದುವೆ ಮಾಡ್ಬೇಕು, ಅದು ಇದು ಮನೆ ಕಟ್ಟಬೇಕು, ಅದು ಮಾಡ್ಬೇಕು, ಇನ್ನೇನೆಲ್ಲ ಇದೆ. ನಾಳೆಯಿಂದ ಎಲ್ಲ ಬಿಟ್ಬಿಡಕ್ಕೆ ಹೇಳ್ತಾ ಇಲ್ಲ ನಾನು. ಏನಿದೆ ಇದು? ವಾಸ್ತವಿಕತೆ ಎಲ್ಲಿದೆ, ನಿಮಿತ್ತ ನೈಮಿತ್ತಿಗೆ ಸಂಬಂಧ ಯಾವ್ದಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಿದೆ ನಾವು. ಇಲ್ಲಿ ಸಮಸ್ಯೆ ಏನಿದೆ, ನನಗೆ ಕರ್ತೃತ್ವದ ಭಾರ ಇದೆ, ನಾನೇ ಮಾಡ್ತಾ ಇದ್ದೇನೆ ಅಂತ. ಆದ್ರೆ ಜಿನ್ವಾನಿ ಏನ್ ಹೇಳ್ತಿದೆ, ನೀನು ಸಹಜನಾಗು, ನೀನು ತುಂಬಾ ಸರಳನಾಗು, ನೀನು ಮಾಡೋದ್ರಿಂದ ಯಾವುದು ಕ್ರಿಯೆ ನಡೀತಾ ಇಲ್ಲ, ಇದು ಸಹಜ ನಿಮಿತ್ತ ನೈಮಿತ್ತಿಕ ಸಂಬಂಧದಿಂದ ಕ್ರಿಯೆ ನಡೀತಾ ಇದೆ. ಪ್ರತಿಯೊಂದು ದ್ರವ್ಯ ತನ್ನ ಕ್ರಿಯೆಯನ್ನ ಮಾಡ್ಲಿಕ್ಕೆ ಸಮರ್ಥ ಇದೆ. ನೀನ್ ಯಾಕೆ ಫೋರ್ಸ್ಫುಲ್ಲಿ ಜಬರ್ದಸ್ತಿ ಆ ದ್ರವ್ಯಕ್ಕೆ ನಾನ್ ಮಾಡ್ತೀನಿ ಅಂತ ಹೋಗ್ತಿದೀಯಾ? ಏನ ಆ ದ್ರವ್ಯಕ್ಕೆ ಬೇಕಾಗಿಲ್ಲ, ಮತ್ತೊಂದು ದ್ರವ್ಯಕ್ಕೆ ನಿನ್ನ ಸಹಾಯದ ಅವಶ್ಯಕತೆ ಇಲ್ಲ. ಬಿಕಾಸ್ ಆ ದ್ರವ್ಯ ಆಲ್ರೆಡಿ ಇಟ್ ಈಸ್ ಕ್ಯಾಪಬಲ್, ಆಲ್ರೆಡಿ ಅದರಲ್ಲಿ ಬೇಕಾಗಿರುವಂತಹ ಎಲ್ಲಾ ಶಕ್ತಿಗಳ ಆ ದ್ರವ್ಯದಲ್ಲಿ ಇದೆ. ಮತ್ತ್ಯಾಕೆ ನೀನು ಮೇಲ್ ಬಿದ್ದು ಆ ದ್ರವ್ಯದ ಹತ್ರ ಹೋಗಿ ನಾನ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಪ್ರತಿಯೊಂದು ದ್ರವ್ಯದ ಕೆಲಸ ತನ್ನಲ್ಲಿ ಆಗುತ್ತಾ ಇದೆ. ಏನ ಈ ಒಂದು ಯಾವ ವೃತ್ತಿ ಇದೆ, ಇದನ್ನ ಕಡಿಮೆ ಮಾಡ್ಲಿಕ್ಕೆ, ಇದನ್ನ ಗೌಣ ಮಾಡ್ಲಿಕ್ಕೆ, ಈ ಹಸ್ತಕ್ಷೇಪವನ್ನ ತೆಗೆದು ಹಾಕ್ಲಿಕ್ಕೆ ಆಚಾರ್ಯರು ಈ ಒಂದು ಉಪಾದಾನ ನಿಮಿತ್ತವನ್ನು ಹೇಳ್ತಿದ್ದಾರೆ. ನಿಮಿತ್ತದಲ್ಲಿ ಎರಡು ಪ್ರಕಾರಗಳು, ಒಂದು ಉದಾಸೀನ ನಿಮಿತ್ತ, ಇನ್ನೊಂದು ಪ್ರೇರಕ ನಿಮಿತ್ತ. ಅರ್ಥ ಆಗುತ್ತೆ? ಯಾವ್ದ್ಯಾವ್ದು? ಒಂದು ಉದಾಸೀನ ನಿಮಿತ್ತ, ಒಂದು ಪ್ರೇರಕ ನಿಮಿತ್ತ. ಉಪಾದಾನದ ಎರಡು ಭೇದಗಳು ಯಾವ್ದು? ಒಂದು ತ್ರೈಕಾಲಿಕ ಉಪಾದಾನ, ಇನ್ನೊಂದು ತಾತ್ಕಾಲಿಕ ಉಪಾದಾನ. ನಿಮಿತ್ತದ ಎರಡು ಭೇದಗಳು ಯಾವ್ದು? ಒಂದು ಉದಾಸೀನ ನಿಮಿತ್ತ, ಇನ್ನೊಂದು ಪ್ರೇರಕ ನಿಮಿತ್ತ. ಎರಡು ನಿಮಿತ್ತಗಳ ಅರ್ಥ ಆಗುತ್ತೆ. ಉದಾಸೀನ ಗೊತ್ತ ಅರ್ಥ ಆಗುತ್ತಲ್ಲ, ಉದಾಸೀನ ಕನ್ನಡದ ಶಬ್ದ ಇದೆ. ಉದಾಸೀನ ನಿಮಿತ್ತ, ಇನ್ನೊಂದು ಪ್ರೇರಕ ನಿಮಿತ್ತ. ಪ್ರೇರಕ್ ಅಂದ್ರೆ ಪ್ರೇರಣೆ ಕೊಡುವಂಥದ್ದು. ಏನಾಯ್ತು? ಎರಡು ಶಬ್ದಗಳು ಕನ್ನಡದ ಶಬ್ದಗಳಿದೆ, ಏನು ಕಷ್ಟ ಆಗೋದಿಲ್ಲ ಅಂತ ಅನ್ಕೋತೇನೆ. ತ್ರೈಕಾಲಿಕ ಉಪಾದಾನ್, ತಾತ್ಕಾಲಿಕ ಉಪಾದಾನ್, ಇದು ಅರ್ಥ ಆಯ್ತು ಏನ. ಇನ್ನ ಉದಾಸೀನ ನಿಮಿತ್ತ ಮತ್ತೆ ಪ್ರೇರಕ ನಿಮಿತ್ತ, ಇದು ಎರಡು ನಿಮಿತ್ತಗಳಿದೆ. ಉದಾಸೀನ ನಿಮಿತ್ತ ಯಾವ್ದಕ್ಕಂದ್ರು, ಪ್ರೇರಕ ನಿಮಿತ್ತ ಯಾವ್ದಕ್ಕಂದ್ರು. ಉದಾಸೀನ ನಿಮಿತ್ತ ಅಂದ್ರೆ ಲೈಕ್ ತ್ರೈಕಾಲಿಕ ಉಪಾದಾನ ತರ ದೇ ಆರ್ ಅವೈಲಬಲ್, ಅದು ಯಾವಾಗ್ಲೂ ಅವೈಲಬಲ್ ಇದೆ. ಫಾರ್ ಎಕ್ಸಾಂಪಲ್ ಧರ್ಮದ್ರವ್ಯ ಉದಾಸೀನ ನಿಮಿತ್ತ ಇದೆ. ದ್ರವ್ಯಗಳ ಚರ್ಚೆ ಮಾಡುವಾಗ ನಾವು ಇದನ್ನ ಚರ್ಚೆ ಮಾಡಿದ್ವಲ್ಲ. ಪ್ರಸಿದ್ಧ ಉದಾಹರಣೆ ಏನಿದ್ರೆ, ಚಲನೆ ಮಾಡುವಂತಹ ಮೀನುಗಳು, ನೀರಲ್ಲಿ ಮೀನುಗಳು ಈಜಾಡ್ತಾ ಇದೆ. ಮೀನ್ ಈಜಾಡ್ಲಿಕ್ಕೆ ನೀರು ಕಾರಣ ಇದೆ, ಬಟ್ ಎಂತಹ ನಿಮಿತ್ತ ಇದೆ? ಈಜಲಿಕ್ಕೆ ನೀರು ಎಂತಹ ನಿಮಿತ್ತ ಇದೆ ಅಂತ ಹೇಳ್ತಾರೆ? ಉದಾಸೀನ ನಿಮಿತ್ತ ಇದೆ. ಒಬ್ಬ ಪಥಿಕ ಯಾತ್ರಿಕ, ಹಳೆ ಕಾಲದ ಎಕ್ಸಾಂಪಲ್, ನಡ್ಕೊಂಡು ಹೋಗ್ತಾ ಇದ್ದಾನೆ. ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರ ಬರುತ್ತೆ. ಆಲದ ಮರ ಬಂದ ತಕ್ಷಣ ಅವನಲ್ಲಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಮಕ್ಕೆ ನಿಂತ್ಕೋತಾನೆ. ವಿಶ್ರಾಮಕ್ಕೆ ಯಾಕೆ ನಿಂತ್ಕೊಂಡೆ ಅಂತ ಹೇಳಿದ್ರೆ ಅವನ್ ಏನ್ ಹೇಳ್ತಾನೆ? ಆಲದ ಮರ ಕಾಣಿಸ್ತು, ಅದಕ್ಕೆ ನಿಂತ್ಕೊಂಡೆ. ನಿಮಿತ್ತ ಯಾರು? ಆಲದ ಮರ. ಎಂತಹ ನಿಮಿತ್ತ ಅಂತ ಹೇಳ್ತಾರೆ? ಉದಾಸೀನ ನಿಮಿತ್ತ.
ಅರ್ಥ ಆಗ್ತಿದೆ? ಉದಾಸೀನ ನಿಮಿತ್ತದ ಅರ್ಥ ಏನು? ಆ ನಿಮಿತ್ತ ನಿನಗೆ ಹೇಳ್ತಾ ಇಲ್ಲ ದಟ್, ಆ ನಿಮಿತ್ತ ನಿನಗೆ ಪ್ರೆಷರೈಸ್ ಮಾಡ್ತಾ ಇಲ್ಲ ಆ ಕ್ರಿಯೆ ಮಾಡ್ಲೇಬೇಕು ಅಂತ. ಧರ್ಮ ದ್ರವ್ಯ ನಿನಗೆ ಪ್ರೆಷರೈಸ್ ಮಾಡ್ತಿಲ್ಲ ನೀನು ಗಮನ ಮಾಡ್ಲೇಬೇಕು ಅಂತ. ಆದ್ರೆ ಯಾವಾಗ ಯಾವಾಗ ಗಮನ ಮಾಡ್ತಾನೆ, ಆಗಾಗ ಧರ್ಮ ದ್ರವ್ಯ ಇದ್ದೇ ಇರುತ್ತೆ. ಅರ್ಥ ಆಗುತ್ತೆ? ಎರಡರಲ್ಲೂ ವ್ಯತ್ಯಾಸ. ಫೋರ್ಸ್ಫುಲ್ಲಿ ಕಾರ್ಯ ಮಾಡಿಸ್ತಾ ಇಲ್ಲ, ಫೋರ್ಸ್ಫುಲ್ಲಿ ಗಮನ ಮಾಡಿಸ್ತಿಲ್ಲ ಧರ್ಮ ದ್ರವ್ಯ. ಆದ್ರೆ ಯಾವಾಗ ಯಾವಾಗ ಜೀವ ಪುದ್ಗಲಗಳ ಗಮನ ಮಾಡುತ್ತೆ, ಆಗಾಗ ಅಲ್ಲಿ ಧರ್ಮ ದ್ರವ್ಯ ಇರುತ್ತೆ. ಇದರ ಹೆಸರೇನು? ಉದಾಸೀನ ನಿಮಿತ್ತ. ಒಂದು ಪರಮಾಣು ಇನ್ನೊಂದು ಪರಮಾಣು, ಒಂದು ಪರಮಾಣು ಇನ್ನೊಂದು ಕ್ಷೇತ್ರಕ್ಕೆ ಕ್ಷೇತ್ರಾಂತರ ಆಯ್ತು. ಕ್ಷೇತ್ರಾಂತರ ಅರ್ಥ ಆಗುತ್ತಲ್ಲ, ಟು ಚೇಂಜ್ ಇಟ್ಸ್ ಪ್ಲೇಸ್. ಒಂದು ಜಾಗದಿಂದ ಒಂದು ಪುದ್ಗಲ ಪರಮಾಣು ಇನ್ನೊಂದು ಜಾಗಕ್ಕೆ ಹೋಯ್ತು. ಏನ ಪುದ್ಗಲ ಪರಮಾಣು 14 ರಾಜು 14 ರಜ್ಜು ಗಮನ ಮಾಡುತ್ತೆ. ಅಷ್ಟು ಗಮನ ಶಕ್ತಿ ಇದೆ ಪುದ್ಗಲ ಪರಮಾಣುವಿನಲ್ಲಿ, ಅಗಾಧ ಶಕ್ತಿ ಇದೆ. ಆ ಯಾವ ಪುದ್ಗಲ ಪರಮಾಣು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಯ್ತು, ಕ್ಷೇತ್ರಾಂತರ ಆಯ್ತು. ಆ ಯಾವ ಕ್ಷೇತ್ರಾಂತರ ಇದೆ, ಆ ಕ್ಷೇತ್ರಾಂತರ ವಾಸ್ತವಿಕವಾಗಿ ಯಾರ ಕಾರಣ, ಯಾರ ನಿಮಿತ್ತದಿಂದ ಆಯ್ತು ಅಂತಾರೆ? ಧರ್ಮ ದ್ರವ್ಯದಿಂದ. ಯಾವಾಗ್ಲೂ ಯಾಕಾಗುತ್ತಾ ಇಲ್ಲ? ಒಂದು ಮರ ಇದೆ, ಮರಳಲ್ಲಿ ತಪ್ಪಲುಗಳಿದೆ, ಆ ಎಲೆಗಳಿದೆ, ಆ ಎಲೆಗಳು ಮರದಿಂದ ಆ ಎಲೆ ಮುರಿದು ಬೀಳತ್ತೆ. ಬೀಳ್ಬೇಕಲ್ಲ, ಮೇಲಿಂದ ಕೆಳಗಡೆ ಉರುಳಿಕೊಂಡು ಒಂದು ಕಡೆಗೆ ಹೋಗಿ ಬೀಳತ್ತೆ. ಒಂದು ಕಡೆಗೆ ಹೋಗಿ ಬಿದ್ದಾಗ ಯಾರ ನಿಮಿತ್ತದಿಂದ ಬಿತ್ತು ಹೇಳ್ತಾರೆ? ಧರ್ಮ ದ್ರವ್ಯ, ಧರ್ಮ ದ್ರವ್ಯದ ನಿಮಿತ್ತದಿಂದ ಬಿತ್ತು. ಧರ್ಮ ದ್ರವ್ಯ ಬೀಳಿಸ್ತೇನೋ? ಇಲ್ಲ, ಬೀಳಿಸ್ಲಿಲ್ಲ. ಯಾವಾಗ ಯಾವಾಗ ಗಮನ ಆಗುತ್ತೆ, ಆಗಾಗ ಧರ್ಮ ದ್ರವ್ಯ ಇರುತ್ತೆ. ಅರ್ಥ ಆಗುತ್ತೆ? ಕೆಲವೊಂದು ಯಾವ ರೀತಿಯಾಗಿದೆ, ಉದಾಸೀನ ನಿಮಿತ್ತಗಳಿದೆ, ಅದು ನಮಗೆ ಹೇಳ್ತಾ ಇಲ್ಲ, ಅದು ಫೋರ್ಸ್ ಮಾಡ್ತಾ ಇಲ್ಲ, ಅದು ಯಾವುದೇ ರೀತಿಯಾಗಿ ಹಸ್ತಕ್ಷೇಪ ಮಾಡ್ತಾ ಇರುವಂತೆ ಕಾಣಿಸಲ್ಲ. ಉದಾಸೀನ, ಅಲ್ಲಿ ಅದು ಅವೈಲಬಲ್ ಇದೆ ಅಷ್ಟೇ. ಇಫ್ ಯು ಡೂ, ನಾನ್ ಮನೇಲಿ ಕೂತಿದ್ದೇನೆ, ಹೊರಗಡೆ ಬಿಸಿಲಿದೆ, ನನಗ್ ಬಿಸಿಲು ಬೇಕಂದ್ರೆ ನಾನು ಹೊರಗಡೆ ಹೋಗ್ಬೇಕು. ಅರ್ಥ ಆಗ್ತಿದೆ? ಹೊರಗಡೆ ಹೋದಾಗ ಬಿಸಿಲು ಇರುತ್ತೆ. ಹೊರಗಡೆ ಹೋದಾಗ ಯಾವ ಬಿಸಿಲಿದೆ ಅಲ್ಲಿ ನನಗೆ ಬಿಸಿಲು ಯಾವ ಶಾಖ ಬರ್ತಾ ಇದೆ, ಆ ಶಾಖ ಯಾಕೆ ಬರ್ತಾ ಇದೆ? ನೋಡ್ತಾರೆ, ಸೂರ್ಯ ಇದ್ದಾನೆ, ಸೂರ್ಯ ಇದ್ದಾನೆ ಅಂತ ಶಾಖ ಬರ್ತಾ ಇದೆ. ಆದ್ರೆ ಹೆಂಗಿದ್ದಾನೆ ಸೂರ್ಯ? ಉದಾಸೀನ ನಿಮಿತ್ತ ಇದೆ. ಯಾಕಂದ್ರೆ ನನಗ್ ಬೇಕಂದ್ರೆ ನಾನು ಒಳಗ್ ಬಂದ್ಬಿಡ್ಬೋದು, ಅವನೇನ್ ಬಾ ಅಂತ ಹೇಳ್ತಾ ಇಲ್ಲ. ಉದಾಸೀನ ಅಂದ್ರೆ ಇಟ್ ಈಸ್ ಅವೈಲಬಲ್ ಅಷ್ಟೇ, ಅದೇನು ಮಾಡ್ತಾ ಇಲ್ಲ. ಇನ್ನೊಂದು ಕಡೆಗೆ ಏನಿದೆ? ಪ್ರೇರಕ ನಿಮಿತ್ತ. ಪ್ರೇರಕ ನಿಮಿತ್ತ ಏನ್ ಮಾಡ್ತಾ ಇದೆ? ಪ್ರೇರಕ ನಿಮಿತ್ತ ವಾಸ್ತವಿಕವಾಗಿ ಪ್ರೇರಣೆಯನ್ನ ಕೊಡ್ತಾ ಇದೆ. ಪ್ರೇರಣೆಯನ್ನ ಹೆಂಗ ಕೊಡ್ತಾ ಇದೆ? ಪ್ರೇರಣೆ ಅಂದ್ರೆ ನಮಗೆ ಎಲ್ಲಿ ಯಾವ ನಿಮಿತ್ತಗಳ ಮೇಲೆ ಕ್ರೋಧಾದಿ ಕಷಾಯಗಳು ಉತ್ಪನ್ನ ಆಗ್ತಾ ಇದೆ, ಆ ರೀತಿಯಾದ ನಿಮಿತ್ತಗಳು. ಯಾರೋ ಒಬ್ಬ ಏನೋ ಅಪಶಬ್ದ ಅಂದ ನನಗೆ, ನನಗೆ ಕ್ರೋಧ ಬಂತು, ದಟ್ ಈಸ್ ಸಮಥಿಂಗ್ ಪ್ರೇರಕ ನಿಮಿತ್ತ. ಅರ್ಥ ಆಗ್ತಿದೆ? ಆ ಒಂದು ಯಾವ ಕೆಲಸ ಇದೆ, ಆ ನಿಮಿತ್ತದಿಂದ ನೇರವಾಗಿ ನನಗೆ ಆ ಕ್ರಿಯೆ ಮಾಡಬೇಕು ಅಂತ ಆಗುತ್ತಿದೆ. ದಟ್ ಈಸ್ ಫೋರ್ಸಿಂಗ್ ಸಮಥಿಂಗ್. ವಾಸ್ತವಿಕವಾಗಿ ಅದು ಫೋರ್ಸ್ ಮಾಡೋದಿಲ್ಲ, ಯಾಕಂದ್ರೆ ನಿಜವಾದ ಕೆಲಸ ಅಂತೂ ಉಪಾದಾನದಿಂದ ಆಗುತ್ತೆ. ಅದನ್ನ ನಾವು ಈಗ ಕಲ್ತ್ಕೊಂಡು ಬಂದಿದ್ದೇವೆ. ಏನ್ ಹೇಳ್ತಾರೆ, ಬ್ರೀಫ್ ಆಗಿ ಸ್ಥೂಲವಾಗಿ ನಾವು ವಿಚಾರ ಮಾಡೋದಾದ್ರೆ, ಅದು ಪ್ರೇರಕ ನಿಮಿತ್ತ ಅಂದ್ರೆ ಯಾವ ನಿಮಿತ್ತ ನಮಗೆ ಸ್ಪಷ್ಟವಾಗಿ ನಿಮಿತ್ತ ರೂಪವಾಗಿ ಕಾಣಿಸ್ತಾ ಇದೆ, ಸ್ಪಷ್ಟವಾಗಿ ನಮಗೆ ಕೆಲಸ ಮಾಡ್ಲಿಕ್ಕೆ ಯಾವುದು ಸಹಾಯ ಮಾಡ್ತಾ ಇದೆ, ಅತ್ಯಂತ ಸ್ಪಷ್ಟವಾಗಿ ಯಾವುದು ನನಗೆ ಕಾರ್ಯ ಮಾಡ್ಲಿಕ್ಕೆ ಸಹಕಾರಿ ಅಂತ ಅನಿಸ್ತಾ ಇದೆ, ಅಂತಹ ಸಹಕಾರಿ ಕಾರಣಗಳಿಗೆ ಪ್ರೇರಕ ನಿಮಿತ್ತಗಳು ಅಂತ ಕರೀತಾರೆ. ನಾನು ಬರಿಬೇಕು, ಬರೆಯುವಾಗ ಯಾವ ಪೆನ್ ಇದೆ, ಆ ಪೆನ್ ಏನಿದೆ? ಪೆನ್ನು ಪ್ರೇರಕ ನಿಮಿತ್ತ ಇದೆ. ಬಿಕಾಸ್ ಪೆನ್ ಇಲ್ಲದೆ ನಾನು ಬರೆಯಕ್ಕಾಗೋದಿಲ್ಲ. ಆದ್ರೆ ಆ ಯಾವ ಪೆನ್ ಇದೆ, ಆ ಪೆನ್ ನೋಡಿದಾಗ ನಾನು ಬರೀತೇನೆ. ಪೆನ್ ಯಾವ ರೀತಿಯಾಗಿದೆ? ವಾಸ್ತವಿಕವಾಗಿ ಪ್ರೇರಕ ನಿಮಿತ್ತ ಇದೆ.
ಇದರಲ್ಲೂ ಕೂಡ ಸಂದೇಹಗಳಾಗ್ತಾ ಇದ್ರೆ ನಾವ್ ಏನ್ ತಿಳ್ಕೊಬೇಕು, ಈ ಪ್ರೇರಕ ನಿಮಿತ್ತ ಮತ್ತು ಉದಾಸೀನ ನಿಮಿತ್ತಗಳೆರಡೂ ಕೂಡ ವಸ್ತುಗಳಲ್ಲ. ನಾನು ಹಿಂದೆನೆ ಹೇಳಿದ್ದೆ, ನಿಮಿತ್ತ ಅನ್ನುವಂತಹ ಯಾವುದೇ ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ಹಾಗಾಗಿ ಪುನಃ ಪುನಃ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಅದ್ ಹೆಂಗ ನಿಮಿತ್ತ, ಇದೆಂಗ ನಿಮಿತ್ತ. ನಿಮಿತ್ತ ಅನ್ನೋದು ಆಯಾ ಸಿಚುವೇಶನ್ಗೆ ಡಿಪೆಂಡ್ ಆಗುತ್ತೆ. ಆದಿನಾಥ ಸ್ವಾಮಿಯ ಸಮೋಶರಣ ಈ ಮಾರೀಚಿ ಜೀವಕ್ಕೆ ಸಮ್ಯಕ್ ದರ್ಶನಕ್ಕೆ ನಿಮಿತ್ತ ಆಗ್ಲಿಲ್ಲ. ಚಾರಣ ಮುನಿಗಳ ಉಪದೇಶ ನಿಮಿತ್ತ ಆಯ್ತು. ನಾವು ನಿಮಿತ್ತ ಹೇಗೆ ತಿಳ್ಕೋಬೇಕು, ನಿಮಿತ್ತ ಕಾರ್ಯ ಯಾವ ರೀತಿಯಾಗಿ ಆಗುತ್ತೆ ಅದಕ್ಕೆ ಅನುಸಾರವಾಗಿ ನಾವು ನಿಮಿತ್ತವನ್ನ ತಗೋಬೇಕು. ಒಂದೇ ನಿಮಿತ್ತ ಒಂದು ಸಲಿ ಉದಾಸೀನ ಆಗಿರ್ಬೋದು, ಅದೇ ನಿಮಿತ್ತ ಇನ್ನೊಂದು ಸಲಿ ಪ್ರೇರಕ ಆಗ್ಬೋದು. ಅರ್ಥ ಆಗತ್ತೆ? ಉದಾಸೀನ ಪ್ರೇರಕ ಎರಡೂ ನಿಮಿತ್ತಗಳು ಒಂದೇ ರೀತಿ, ಯಾಕಂದ್ರೆ ನಿಮಿತ್ತ ಅನ್ನೋ ವಸ್ತು ಇಲ್ಲ ಪ್ರಪಂಚದಲ್ಲಿ. ಕಾರ್ಯ ಯಾವ ರೀತಿಯಾಗುತ್ತೆ ಆ ರೀತಿಯಾಗಿ ಯಾವುದಾದ್ರೂ ವಸ್ತುವಿನ ಮೇಲೆ ಆರೋಪ ಬರುತ್ತೆ. ನಿಮಿತ್ತದ ಪರಿಮಾಣ ಕಾರ್ಯ ಆಗೋದ್ರಲ್ಲಿ ಅನುಕೂಲ ಆಗುವ ಆರೋಪ ಯಾರ ಮೇಲೆ ಬರುತ್ತೆ ಅದು ನಿಮಿತ್ತ ಇದೆ. ಅದು ಇಟ್ ಕ್ಯಾನ್ ಬಿ ಎನಿಥಿಂಗ್, ಅದು ಯಾವ್ದಾದ್ರೂ ಆಗಿರ್ಬೋದು. ಯಾವ ಪರ್ಟಿಕ್ಯುಲರ್ ಕಾರ್ಯ ನಡೀತಾ ಇದೆ, ಆ ಕಾರ್ಯ ನಡೆದಾಗ ಆ ಕಾರ್ಯ ನಡಿಲಿಕ್ಕೆ ಸಹಕಾರಿಯಾಗುವಂತಹ ಆರೋಪ ಯಾರ ಮೇಲೆ ಯಾವ ರೀತಿಯಾಗಿ ಬರುತ್ತೆ ಆ ನಿಮಿತ್ತಕ್ಕೆ ಆ ರೀತಿಯಾದ ಹೆಸರು ಸಿಗುತ್ತೆ. ಸೊ ದಟ್ ಮೇ ಬಿ ಉದಾಸೀನ ಆಗಿರ್ಬೋದು ಅಥವಾ ಪ್ರೇರಕ ಆಗಿರ್ಬೋದು, ಅದು ಯಾವ್ದಾದ್ರು ಆಗಿರ್ಬೋದು. ಅರ್ಥ ಆಗುತ್ತಲ್ಲ? ಇಷ್ಟು ಚರ್ಚೆಯನ್ನ ನಾವು ಇವತ್ತು ಮಾಡಿದ್ದೇವೆ. ಸಮಯ ಆಲ್ರೆಡಿ ಆಗಿದೆ, 10-15 ನಿಮಿಷ ಜಾಸ್ತಿ ಆಗಿದೆ. ಪ್ರಾರಂಭದಲ್ಲಿ ಕನೆಕ್ಷನ್ ಇತ್ಯಾದಿ ಇಶ್ಯೂಗಳಿಂದ ಚರ್ಚೆಯನ್ನು ನಾವು ಮುಂದುವರಿಸಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಸಮಯ ಕೂಡ ಜಾಸ್ತಿ ಆಗಿದೆ. ಇವತ್ತಿನ ಚರ್ಚೆಯನ್ನ ನಾವು ಇಲ್ಲೇ ವಿರಾಮ ಮಾಡೋದಿದೆ. ಇವೆರಡು ನಿಮಿತ್ತ ಮತ್ತು ಉಪಾದಾನಗಳ ಯಾವ ಭೇದ ಪ್ರಭೇದಗಳಿದೆ ಇವುಗಳನ್ನ ಮನೆಯಲ್ಲಿ ಮತ್ತಷ್ಟು ಅನೇಕ ಯಾವ ಘಟನಾವಳಿಗಳು ನಮ್ಮ ಜೀವನದಲ್ಲಿ ಪ್ರತಿ ಸಮಯ ನಡೀತಾ ಇದೆ ಅದರಲ್ಲಿ ಘಟಿಸಿ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಅದನ್ನ ಉಪಯೋಗಿಸಿ ನೋಡಿದಾಗ, ಅಪ್ಲೈ ಮಾಡಿ ನೋಡಿದಾಗ ನಮ್ಗೆ ಮತ್ತಷ್ಟು ವಿಚಾರಗಳು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಆ ರೀತಿಯಾದ ಪ್ರಯತ್ನವನ್ನ ಎಲ್ಲರೂ ಮಾಡಿ ಅನ್ನುವಂತಹ ಒಂದು ಭಾವನೆಯಿಂದ ನಮ್ಮ ಈ ಉಪಾದಾನ ನಿಮಿತ್ತದ ಯಾವ ಚರ್ಚೆ ಇದೆ ಅದರಿಂದ ನಾವು ಸಮತಾಭಾವದ ಕಡೆಗೆ ಸಾಗೋಣ ಅನ್ನೋ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನು ವಿರಾಮ ಮಾಡದಿದೆ. ಜನ್ಮಾನಿ ಸ್ತುತಿ. ಜ್ಞಾನದಲ್ಲಿ ಲೋಕ